ನಾವು ನಿನ್ನೆ ದಿನ ಭಾರತದ ಭೌಗೋಳಿಕ ಲಕ್ಷಣಗಳು ಅಂದ್ರೆ ಈ ಅಖಂಡ ಭಾರತದ ಇತಿಹಾಸ ರಚನೆ ಆಯ್ತಲ್ಲ, ಆ ಇತಿಹಾಸ ರಚನೆ ಹಿಂದೆ ಆ ಪ್ರದೇಶದ ಭೌಗೋಳಿಕ ಲಕ್ಷಣಗಳು ಯಾವ ರೀತಿ ಪ್ರಭಾವವನ್ನು ಬೀರಿದ್ವು ಅನ್ನೋದ್ರ ಕುರಿತು ನಾವು ನಿನ್ನೆ ಮಾತಾಡಿದ್ವಿ. ಹಿಮಾಲಯ ಪರ್ವತ ಶ್ರೇಣಿ ಇರ್ಬೋದು, ಉತ್ತರ ಭಾರತದ ಬಯಲು, ಇದು ಪರ್ಯಾಯ ದ್ವೀಪ ಪ್ರಸ್ಥಭೂಮಿ, ದಕ್ಕನ್ ಪ್ರಸ್ಥಭೂಮಿ, ಕರಾವಳಿ ಪ್ರದೇಶ ಮತ್ತು ದ್ವೀಪಗಳು, ಮರುಭೂಮಿ. ಅಂದ್ರೆ ಆ ಪ್ರದೇಶದ ಇತಿಹಾಸದ ರಚನೆ ಹಿಂದೆ ಈ ಪ್ರಾಕೃತಿಕ ಲಕ್ಷಣಗಳು ಯಾವ ರೀತಿ ತಮ್ಮ ಪ್ರಭಾವವನ್ನು ಬೀರಿದ್ವು, ಅವು ಇಲ್ಲದೆ ಇದ್ರೆ ಯಾವ ರೀತಿ ಇರ್ತಾ ಇತ್ತು ಅನ್ನೋದ್ರ ಕುರಿತು ನಾವು ನಿನ್ನೆ ಚರ್ಚೆ ಮಾಡಿದ್ವಿ. ಇವತ್ತು ನಿಮ್ಮ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಇದ್ರ ಮೂಲಕ ನೋಡಿದಾಗ ಮೊದಲನೇ ಪೇಪರ್ ಅಂದ್ರೆ ಆದ್ಯತಾ ಪೇಪರ್ ಅಂತ ನೀವೇನ್ ಕರಿತಾ ಇದ್ದೀರಿ, ಕಂಪಲ್ಸರಿ ಪೇಪರ್ ಇದು, ಮತ್ತು ಆಪ್ಷನಲ್ ಈ ಒಂದು ಪತ್ರಿಕೆ ನಿಮ್ದು ಇತಿಹಾಸ. ಇದರ ಸಿಲೆಬಸ್ಸಿನ ಪ್ರಕಾರ ಹೋಗೋದಾದ್ರೆ ಪ್ರಾಚೀನ ಭಾರತ ಇತಿಹಾಸ, ಮಧ್ಯಕಾಲೀನ ಭಾರತ ಇತಿಹಾಸ, ಆಧುನಿಕ ಭಾರತ ಇತಿಹಾಸ, ಜೊತೆಗೆ ಯುರೋಪ್ ಇತಿಹಾಸ ಮತ್ತು ಏಷ್ಯನ್ ಹಿಸ್ಟ್ರಿ, ಸ್ವಲ್ಪ ಭಾಗ ಸಂಶೋಧನಾ ವಿಧಿವಿಧಾನಗಳು ಕೂಡ ಇದ್ದಾವೆ ಸಿಲೆಬಸ್ ಅಲ್ಲಿ, ಪಠ್ಯಕ್ರಮದಲ್ಲಿ. ಇವತ್ತು ನಾವು ಪ್ರಾಚೀನ ಭಾರತ ಇತಿಹಾಸವನ್ನ ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಒಂದನೇ ಚಾಪ್ಟರ್ ಏನಿದೆಯಪ್ಪ ಅಂದ್ರೆ ನಿಮಗೆ ಒಂದನೇ ಅಧ್ಯಾಯ ಪ್ರಾಚೀನ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡಲು ಇರ್ತಕ್ಕಂಥ ಮೂಲಾಧಾರಗಳು. ಈ ಕ್ಲಾಸನ್ನ ನಾನು ಲಾಸ್ಟ್ ಟೈಮ್ ಕೂಡ ಮಾಡಿದ್ದೀನಿ, ಅದು ರೆಕಾರ್ಡ್ ಕೂಡ ಇದೆ, ತೊಂದರೆ ಇಲ್ಲ. ಮೂಲಾಧಾರಗಳು, ಈಗ ಯಾವುದಾದ್ರೂ ಒಂದು ವಿಷಯವನ್ನ ಶಾಸ್ತ್ರೀಯವಾಗಿ ಅಥವಾ ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ಬೇಕಪ್ಪ ಅಂದ್ರ ಮೂಲಾಧಾರಗಳು ನಮಗ ಬಹಳ ಮುಖ್ಯ ಆಗಿರ್ತವೆ. ಅದರಲ್ಲಿ ಎಸ್ಪೆಷಲಿ ಇತಿಹಾಸ ವಿಷಯವು ಮೂಲಾಧಾರಗಳ ಮೇಲಿನ ಅವಲಂಬನೆ ಆಗಿರುತ್ತೆ. ಈಗ ಇತಿಹಾಸ ಅಂದ್ರನೇ ಕಟ್ಟುಕತೆ ಅಂತ ಮೂಗು ಮುರಿಯೋರಿದ್ದಾರೆ. ಅದನ್ನ ನಾವು ಅಲ್ಲಗಳಿಬೇಕಪ್ಪ ಅನ್ನಂದ್ರ ನಾವು ಮೂಲಾಧಾರಗಳನ್ನ ಅಲ್ಲಿ ಅಂದ್ರೆ ಆ ಮೂಲಾಧಾರಗಳನ್ನು ಇಟ್ಟುಕೊಂಡು ವಾದ ಮಾಡ್ಬೇಕಾಗುತ್ತೆ. ಹಾಗಾಗಿ ಇತಿಹಾಸದಲ್ಲಿ ಕೆಲವೊಬ್ರು ಹೇಳ್ತಾರೆ ಇತಿಹಾಸ ಕಲೆಯೂ ಹೌದು, ಇತಿಹಾಸ ವಿಜ್ಞಾನವೂ ಹೌದು ಅಂತ. ಕೆಲವು ಮೂಲಾಧಾರಗಳು ಇತಿಹಾಸ ವಿಜ್ಞಾನವಾಗಿರಬಹುದೇನೋ ಎಂಬ ಒಂದು ಇವನ್ನ ಹುಟ್ಟಾಕ್ತವೆ ಅಂತಂದೇಳಿ. ಹಾಗಾಗಿ ಮೂಲಾಧಾರ ಎಂದರೆ ಏನು, ಯಾವ ಮೂಲಾಧಾರಗಳು ಎಷ್ಟು ವಿಧಗಳಲ್ಲಿದ್ದಾವೆ, ಏನವು ಸಹಾಯವನ್ನು ಮಾಡ್ತವೆ ಇತಿಹಾಸವನ್ನು ಕಟ್ಟಿಕೊಡ್ಲಿಕ್ಕೆ ಅಂತ. ಇತಿಹಾಸ ಅನ್ನೋದು ಅಥವಾ ಚರಿತ್ರೆ ಅನ್ನೋದು ನಾವು ನಿನ್ನೆ ಹೇಳಿದ್ವಿ, ಅದು ನಿಂತ ನೀರಲ್ಲ, ಸತತವಾಗಿ ಹರಿತಕ್ಕಂಥದ್ದು, ತನ್ನನ್ನು ತಾನು ಬದಲಾವಣೆ ಮಾಡಿಕೊಂಡು ಮಾರ್ಪಾಟು ಮಾಡಿಕೊಂಡು ಹೋಗ್ತಕ್ಕಂಥದ್ದು. ಕೆಲವು ಇತಿಹಾಸ ಈಗ ನಿಮಗೆ ಗೊತ್ತಿರೋ ಹಾಗೆ ಇತಿಹಾಸವನ್ನು ಓದಲಾರದವರು ಇತಿಹಾಸವನ್ನು ಸೃಷ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೀವಿ. ಆ ರೀತಿಯಾಗಿ ಈ ಪ್ರಾಚೀನ ಭಾರತದ ಇತಿಹಾಸವನ್ನ ಅಧ್ಯಯನ ಮಾಡ್ಲಿಕ್ಕೆ ಏನ್ ಇದ್ದಾವಲ್ಲ ಮೂಲಾಧಾರಗಳನ್ನ ಮುಖ್ಯವಾಗಿ ನಾವು ಎರಡು ಭಾಗಗಳಾಗಿ ಮಾಡ್ಕೊಳ್ತೀವಿ ಅಂತ. ಮುಖ್ಯವಾಗಿ ಎರಡು ಭಾಗಗಳು, ಒಂದು ಸಾಹಿತ್ಯಿಕ ಮೂಲಾಧಾರಗಳು, ಮತ್ತೊಂದು ಪುರಾತತ್ವ ಮೂಲಾಧಾರಗಳು. ಭಾರತಕ್ಕೆ ಹೆಚ್ಚು ಕಡಿಮೆ 5,000 to 10,000 ವರ್ಷಗಳ ಇತಿಹಾಸ ಇದೆ. ಆದ್ರೆ ನಮಗೆ ದಾಖಲು ಇತಿಹಾಸ ಅಥವಾ ಲಿಖಿತ ಇತಿಹಾಸ ಸಿಗೋದು ವೇದಗಳ ಕಾಲದಿಂದ ಲಿಖಿತ ಇತಿಹಾಸ ಸಿಗುತ್ತೆ. ಸಿಂಧು ನಾಗರಿಕತೆ ಕಾಲದಿಂದ ಚಿತ್ರಲಿಪಿ ಅಂದ್ರೆ ಚಿತ್ರಲಿಖಿತ ಆ ಆಧಾರಗಳು ಸಿಗ್ತವೆ ನಮಗೆ. ಅದಕ್ಕಿಂತ ಮುಂಚೆ ಏನು ಪ್ರಾಗೈತಿಹಾಸಿಕ ಕಾಲ ಇತ್ತು ನೋಡ್ರಿ, ಶಿಲಾಯುಗ, ಬೃಹತ್ ಶಿಲಾಯುಗ, ಆಮೇಲೆ ಕಂಚಿನ ಯುಗ, ಕಲ್ಲಿನ ಯುಗ, ಇವೆಲ್ಲವಿದ್ದವಲ್ಲ, ಇವು ಲಿಖಿತ ಆಧಾರಗಳು ಸಿಗದೆ ಇರ್ತಕ್ಕಂಥ ಕಾಲಾವಧಿ. ಇದನ್ನ ನಾವು ಪ್ರಾಗೈತಿಹಾಸಿಕ ಕಾಲ ಅಂತ ಕರ್ಕೊಳ್ತೀವಿ. ಇದನ್ನ ಮುಂದಿನ ಕ್ಲಾಸ್ನಲ್ಲಿ ಬರ್ತೈತಿ. ಈಗ ನಾವು ಸಾಹಿತ್ಯಿಕ ಆಧಾರಗಳು, ಪುರಾತತ್ವ ಆಧಾರಗಳು ಅಂದ್ರೆ ಮುಖ್ಯವಾಗಿ ಪ್ರಾಚೀನ ಭಾರತ ಇತಿಹಾಸವನ್ನು ಅಧ್ಯಯನ ಮಾಡ್ಲಿಕ್ಕೆ ಎರಡು ಮೂಲಾಧಾರಗಳು ಅಥವಾ ಎರಡು ಪ್ರಕಾರದ ಮೂಲಾಧಾರಗಳು ನಮಗೆ ಲಭ್ಯ ಇದ್ದಾವೆ ಅಂತೇಳಿ. ಅದರಲ್ಲಿ ಒಂದನೇದ್ದು ಸಾಹಿತ್ಯಿಕ ಮೂಲಾಧಾರಗಳು. ಈ ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ಒಂದು ದೇಶೀಯ ಸಾಹಿತ್ಯ, ಮತ್ತೊಂದು ವಿದೇಶಿ ಸಾಹಿತ್ಯ. ದೇಶೀಯ ಸಾಹಿತ್ಯದ ಆಧಾರಗಳು, ವಿದೇಶಿ ಸಾಹಿತ್ಯದ ಆಧಾರಗಳು ನಮ್ಮ ಪ್ರಾಚೀನ ಭಾರತ ಇತಿಹಾಸವನ್ನು ಓದ್ಲಿಕ್ಕೆ ಅಥವಾ ಸಹಾಯ ಮಾಡ್ಲಿಕ್ಕೆ ಇದ್ದಾವೆ ಅಂತೇಳಿ.
ಇನ್ನ ಈಗ ನಾವು ಪುರಾತತ್ವ ಬಿಟ್ಬಿಡೋಣ, ಬರೀ ಸಾಹಿತ್ಯದ ಆಧಾರಗಳನ್ನ ಮಾತ್ರ ಕುರಿತು ಚರ್ಚೆ ಮಾಡೋಣ. ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ. ಈ ದೇಶೀಯ ಸಾಹಿತ್ಯದಲ್ಲಿ ಕೂಡ ಮತ್ತೆ 3 ಭಾಗಗಳನ್ನ ಅಥವಾ 4 ಭಾಗಗಳನ್ನ ನಾವು ವಿಂಗಡಣೆ ಮಾಡ್ಕೊಳ್ತಾ ಇರ್ತೀವಿ. ದೇಶೀಯ ಸಾಹಿತ್ಯದಲ್ಲಿ ವಿಶೇಷವಾಗಿ ಧಾರ್ಮಿಕ ಸಾಹಿತ್ಯ, ಐತಿಹಾಸಿಕ ಸಾಹಿತ್ಯ, ಸಂಗಮ್ ಸಾಹಿತ್ಯ ಮತ್ತು ಇತರ ವೈಜ್ಞಾನಿಕ ಸಾಹಿತ್ಯ. ಈಗೇನು ಗುಪ್ತರ ಕಾಲದಲ್ಲಿ ರಚನೆ ಆದಂತ ಹೊರಾಮೀರ ಬರೆದಂತ ಕೃತಿಗಳು, ಆರ್ಯಭಟ ಬರೆದಂತ ಕೃತಿಗಳು ವೈಜ್ಞಾನಿಕ ಸಾಹಿತ್ಯದಲ್ಲಿ ಬರ್ತವೆ ಅಂತೇಳಿ. ಸಾಹಿತ್ಯ ಮೂಲಾಧಾರಗಳಲ್ಲಿ 2 ಮುಖ್ಯ ವಿಂಗಡಣೆಗಳು: ಸಾಹಿತ್ಯ ಆಧಾರಗಳು, ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ. ದೇಶೀಯ ಸಾಹಿತ್ಯದಲ್ಲಿ ಧಾರ್ಮಿಕ ಸಾಹಿತ್ಯ, ಐತಿಹಾಸಿಕ ಸಾಹಿತ್ಯ, ಸಂಗಮ್ ಸಾಹಿತ್ಯ ಮತ್ತು ವೈಜ್ಞಾನಿಕ ಸಾಹಿತ್ಯ ಅಂತ. ಇನ್ನ ಧಾರ್ಮಿಕ ಸಾಹಿತ್ಯಿಕ ಮೂಲಾಧಾರಗಳೇನಿದ್ದಾವ ನೋಡ್ರಿ, ಧಾರ್ಮಿಕ ಸಾಹಿತ್ಯಿಕ ಮೂಲಾಧಾರಗಳು ಅಂದ್ರೆ ಧರ್ಮವನ್ನು ಕುರಿತು ಅಥವಾ ಧರ್ಮದ ಹಿನ್ನೆಲೆಯಲ್ಲಿ ಕುರಿತು ಬರೆದಂತ ಏನು ಕೃತಿಗಳನ್ನ ಇದ್ದಾವ ಅಥವಾ ಬರವಣಿಗೆಗಳಿದ್ದಾವಲ್ಲ, ಅವನ್ನ ನಾವು ಧಾರ್ಮಿಕ ಸಾಹಿತ್ಯ ಅಂತೇಳಿ ಕರ್ಕೊಳ್ತೀವಿ. ಈ ಧಾರ್ಮಿಕ ಸಾಹಿತ್ಯದಲ್ಲಿ ಮತ್ತೆ 3 ವಿಧಗಳನ್ನ ನೋಡ್ಕೊಳ್ತೀವಿ ನಾವು. ಪ್ರಾಚೀನ ಭಾರತ ಇತಿಹಾಸದ ಬಗ್ಗೆ ನಾ ಮಾತಾಡ್ತಾ ಇರೋದು. ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಧಾರ್ಮಿಕತೆಯನ್ನ ಕುರಿತು ಅಥವಾ ಧಾರ್ಮಿಕ ಹಿನ್ನೆಲೆಯಲ್ಲಿ ಅಥವಾ ಯಾವ್ದಾದ್ರು ರಾಜಮನೆತನ ಧರ್ಮಕ್ಕೆ ಆಶ್ರಯವನ್ನು ಕೊಟ್ಟಿತ್ತು, ಆ ಎಲ್ಲಾ ಹಿನ್ನೆಲೆಯಲ್ಲಿ ಕುರಿತು ಬರೆದಂತ ಸಾಹಿತ್ಯಿಕ ಮೂಲಾಧಾರಗಳು 3 ಇದ್ದಾವೆ ಧಾರ್ಮಿಕವಾಗಿ. ಅದರಲ್ಲಿ 1ನೇದ್ದು ವೈದಿಕ ಸಾಹಿತ್ಯ, 2 ಜೈನ ಸಾಹಿತ್ಯ, 3 ಬೌದ್ಧ ಸಾಹಿತ್ಯ ಅಂತೇಳಿ. ವೈದಿಕ ಸಾಹಿತ್ಯ, ಜೈನ ಸಾಹಿತ್ಯ, ಬೌದ್ಧ ಸಾಹಿತ್ಯ ಅಂದ್ರ ಆರಂಭದಲ್ಲಿ ಭಾರತ ಹಿಂದೂ ಧರ್ಮ ಅಂದ್ರೆ ವೈದಿಕ ಧರ್ಮ ಹಿಂದೂ ಧರ್ಮವಾಗಿತ್ತು. ಅದೇ ಧರ್ಮವನ್ನ ಟೀಕಿಸ್ಲಿಕ್ಕಾಗಿ ಅಥವಾ ಆ ಧರ್ಮದಲ್ಲಿದ್ದಂತ ಓರೆ ಕೋರೆಗಳನ್ನ ಸರಿಪಡಿಸ್ಲಿಕ್ಕಾಗಿ ಹುಟ್ಟಿಕೊಂಡಂತ ಧರ್ಮಗಳು ಜೈನ ಮತ್ತು ಬೌದ್ಧ. ಜೈನ, ಬೌದ್ಧ ಮತ್ತು ಹಿಂದೂ ಇವೆರಡೂ ಧರ್ಮಗಳು, ಜೈನ ಮತ್ತು ಬೌದ್ಧ ಎರಡೂ ಧರ್ಮಗಳು ಹಿಂದೂ ಧರ್ಮದ ನೆರಳಿನಲ್ಲಿನೇ ಬೆಳೆದಂತ ಧರ್ಮಗಳು. ಹಾಗಾಗಿ ಅಲ್ಲಿರ್ತಕ್ಕಂಥ ಕೆಲವು ಪದ್ಧತಿಗಳು, ಸಂಪ್ರದಾಯಗಳು ಹಿಂದೂ ಧರ್ಮದಂತೆ ಕೂಡ ಇದ್ದಾವೆ. ಹಾಗಾಗಿ ಅಪ್ ಟು 1ನೇ ಶತಮಾನದಿಂದ ಅಥವಾ ಏನು ಪ್ರಾಚೀನ ಶಿಲಾಯುಗ ಕಾಲದಿಂದ ಹಿಡಿದು 1206ರವರೆಗೆ ಭಾರತ ಧಾರ್ಮಿಕವಾಗಿ ನೋಡೋದಾದರೆ ಹಿಂದೂ ರಾಷ್ಟ್ರವಾಗಿತ್ತು ಅಂತೇಳಿ ಕ್ಲಿಯರ್ ಆಗಿ ಹೇಳ್ಬೋದು. ಅದುವರೆಗೆ ಅನ್ಯ ದೇಶದ ಧರ್ಮಗಳು ಯಾವುವು ಭಾರತದಲ್ಲಿ ಇರ್ಲಿಲ್ಲ ಅಂತ. ಹೀಗಾಗಿ ಪ್ರಾಚೀನ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡ್ಲಿಕ್ಕೆ ಇರ್ತಕ್ಕಂಥ ಸಾಹಿತ್ಯಿಕ ಆಧಾರಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ದೇಶೀಯ ಸಾಹಿತ್ಯದಲ್ಲಿ ಮತ್ತು ಧಾರ್ಮಿಕ ಸಾಹಿತ್ಯವನ್ನು ನೋಡಿದ್ಯಾಗ ವೈದಿಕ ಧರ್ಮ ಸಾಹಿತ್ಯ, ಜೈನ ಧರ್ಮ ಸಾಹಿತ್ಯ ಮತ್ತು ಬೌದ್ಧ ಧರ್ಮ ಸಾಹಿತ್ಯಿಕ ಕೃತಿಗಳು ನಮಗೆ ಸಾಕಷ್ಟು ಮಾಹಿತಿಯನ್ನ ನೀಡುತ್ತವೆ ಅಂತೇಳಿ ಹೇಳ್ಬೋದು. ಈಗ ಹುಯ್ಯನಸ್ಥಾಂಗನ ಕೃತಿ ಸಿಯುಕಿ ಸಾಹಿತ್ಯಿಕ ಧಾರ್ಮಿಕ ಸಾಹಿತ್ಯವೂ ಹೌದು ಮತ್ತು ಐತಿಹಾಸಿಕ ಸಾಹಿತ್ಯವೂ ಹೌದು ಅಂತೇಳಿ. ಈಗ ನಾವು ನೋಡೋದಾದ್ರೆ ದೇಶೀಯ ಸಾಹಿತ್ಯದ ಆಧಾರಗಳಲ್ಲಿ 1ನೇದ್ದು ಏನು ಧಾರ್ಮಿಕ ಸಾಹಿತ್ಯ ಅಂತ ಹೇಳಿದ್ವಲ್ಲ, ಅಂದ್ರೆ ಧರ್ಮನಿಷ್ಠರಾದಂತ ಭಾರತೀಯರು ಪ್ರಾಚೀನ ಕಾಲದಲ್ಲಿ ಆ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅಥವಾ ಆ ಧರ್ಮದ ಸಂಪ್ರದಾಯಗಳನ್ನ ಕುರಿತು, ಧರ್ಮದ ಚೌಕಟ್ಟುಗಳನ್ನ ಕುರಿತು ಮತ್ತು ಅದೇ ಇವುಗಳಲ್ಲಿ ಕುರಿತು ಬರೆದಂತ ಕೃತಿಗಳು ಇವೆಲ್ಲವೂ ಅಂತೀವಿ. ಈಗ ಧಾರ್ಮಿಕ ಸಾಹಿತ್ಯದಲ್ಲಿ ಬರ್ತಕ್ಕಂಥದ್ದು 1ನೇ ಇದು ಏನಪ್ಪಾ ಅಂದ್ರೆ ಭಾಗ ವೈದಿಕ ಸಾಹಿತ್ಯ, ಅಂದ್ರೆ ವೇದಗಳ ಸಾಹಿತ್ಯ ಅಂತ ಏನ್ ನಾವು ಕರಿತಾ ಇದ್ದೀವಲ್ಲ, ಆ ವೈದಿಕ ಸಾಹಿತ್ಯ ಅಂತೀವಿ. ಯಾರೊಬ್ರು ಸೌಂಡ್ ಬರ್ತಾ ಇದೆ, ಮ್ಯೂಟ್ ಮಾಡ್ಕೊಳ್ಳಿ. ರೋಹಿಣಿ ಮೇಡಮ್ ನಿಮ್ದೆ. ವೈದಿಕ ಸಾಹಿತ್ಯ ಅಂತೇಳಿ. ಈ ವೈದಿಕ ಸಾಹಿತ್ಯ ಅಥವಾ ವೇದಗಳ ಕಾಲದ ಸಾಹಿತ್ಯ ಐತಲ್ಲ, ನಿಮಗೆ ಗೊತ್ತಿರೋ ಹಾಗೆ 4 ವೇದಗಳು ಭಾರತದ ಇತಿಹಾಸದಲ್ಲಿ, ಅದು ವಿಶೇಷವಾಗಿ ಪ್ರಾಚೀನ ಭಾರತ ಇತಿಹಾಸದಲ್ಲಿ ನಾವು 4 ವೇದಗಳನ್ನ ನೋಡ್ತೀವಿ, 4 ಉಪವೇದಗಳನ್ನ ನೋಡ್ತೀವಿ, 108 ಉಪನಿಷತ್ತುಗಳನ್ನ ನೋಡ್ತೀವಿ ಮತ್ತು ಅದ್ರ ಜೊತೆಗೆ ಸ್ಮೃತಿಗಳು ಬರ್ತವೆ, ಅಂಗಗಳು ಬರ್ತವೆ, ಆಮೇಲೆ ಅರಣ್ಯಕಗಳು ಬರ್ತವೆ, ಸೂತ್ರಗಳು ಬರ್ತವೆ, ಈ ರೀತಿಯಾಗಿ ಮಹಾಕಾವ್ಯಗಳು ಬರ್ತವೆ, ಇವೆಲ್ಲವೂ ಪುರಾಣಗಳು ಬರ್ತವೆ. ಇವೆಲ್ಲವೂ ಕೂಡ ನಾವು ಎಲ್ಲಪ್ಪ ಅಂದ್ರ
ವೇದಗಳ ಸಾಹಿತ್ಯದಲ್ಲಿ ನೋಡ್ತೀವಿ ಅಂತಂದು. 4 ವೇದಗಳು, ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ ಅಂತೇಳಿ. ಅದೇ ತರ 4 ಉಪವೇದಗಳಾದಂತ ಧನುರ್ವೇದ, ಶಿಲ್ಪವೇದ, ಗಂಧರ್ವ ವೇದ, ಆಯುರ್ವೇದ ಅಂತೇಳಿ. ಈ ರೀತಿ ದರ್ಶನಗಳು 6 ದರ್ಶನಗಳಿದ್ದಾವೆ ನಮ್ಮಲ್ಲಿ. ನ್ಯಾಯ ದರ್ಶನ, ವೈಶೇಷಿಕ ದರ್ಶನ, ಸಾಂಖ್ಯ ದರ್ಶನ, ಯೋಗ ದರ್ಶನ, ಪೂರ್ವ ಮೀಮಾಂಸ ಮತ್ತು ಉತ್ತರ ಮೀಮಾಂಸ. ಈ ದರ್ಶನಗಳನ್ನ ಪ್ರತಿಯೊಬ್ಬ ಮುನಿಗಳು ಬರೆದಿದ್ದಾರೆ. ಅವರ ಹೆಸರು ಈಗ ನ್ಯಾಯ ದರ್ಶನ ಅಂದ್ರೆ ಗೌತಮ, ವೈಶೇಷಿಕ ದರ್ಶನ ಅಂದ್ರೆ ಕಾನಡ, ಸಾಂಖ್ಯ ದರ್ಶನ ಅಂದ್ರೆ ಕಪಿಲ, ಯೋಗ ದರ್ಶನ ಅಂದ್ರೆ ಪತಂಜಲಿ, ಈಗ ಪೂರ್ವ ಮೀಮಾಂಸೆ ಅಂದ್ರೆ ಜೈಮಿನಿ, ಬಾದರಾಯಣ ಅಂದ್ರೆ ಉತ್ತರ ಮೀಮಾಂಸೆ. ಈ ತರ ಒಟ್ಟು ನಾವು ವೇದಗಳ ಸಾಹಿತ್ಯ ಅಥವಾ ವೈದಿಕ ಸಾಹಿತ್ಯದಲ್ಲಿ ವೇದಗಳನ್ನ, ಉಪನಿಷತ್ತುಗಳನ್ನ, ಉಪವೇದಗಳನ್ನ, ದರ್ಶನಗಳನ್ನ, ಪುರಾಣಗಳನ್ನ ಮತ್ತು ಮಹಾಕಾವ್ಯಗಳನ್ನ, ಅರಣ್ಯಕಗಳನ್ನ, ಸ್ಮೃತಿಗಳನ್ನ, ವೇದಾಂಗಗಳನ್ನ ಕುರಿತು ಅಧ್ಯಯನ ಮಾಡ್ಲಿಕ್ಕೆ ಸಹಾಯಕ ಆಗುತ್ತೆ. ಈ ಭಾಗವು ಎಷ್ಟು 1 ವರ್ಷ ಹೇಳಿದ್ರೆ ಸಾಲಂಗಿಲ್ಲ, ಅಷ್ಟು ಅಂದ್ರೆ ಎಲ್ಲವೂ ಕೂಡ ವಿಶೇಷವಾಗಿ ಹೇಳೋದಾದ್ರೆ ಇವೆಲ್ಲವೂ ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಮೂಲಾಧಾರಗಳು. ಈಗ ಸಾಂಸ್ಕೃತಿಕ ಅಥವಾ ಸಂಸ್ಕೃತ ಭಾಷೆಯ ಮೂಲಾಧಾರಗಳಂದಾಗೂ ಕೂಡ ಆರಂಭದಲ್ಲಿ ಬರೋದೇ ವೈದಿಕ ಸಾಹಿತ್ಯ ಅಥವಾ ವೇದಗಳ ಸಾಹಿತ್ಯ ಅಂತೇಳಿ ಹೇಳ್ಬೋದು. ಈ ಏನು ವೈದಿಕ ಸಾಹಿತ್ಯ ಐತಲ್ಲ, ನಮಗೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ವಿಶೇಷವಾಗಿ ಏನು ನಾವು ಸಿಂಧು ನಾಗರಿಕತೆ ನಂತರ ಆರ್ಯರು ಬಂದ್ರಂತ ಹೇಳ್ತೀವಿ, ಅಥವಾ ಹೊರಗಿನಿಂದ ಬಂದಿದ್ದಾರೆ ವ್ಯಕ್ತಿಗಳು, ಅಥವಾ ಪ್ರಾಚೀನ ಭಾರತದಲ್ಲಿ ರಾಜಮನೆತನಗಳ ಅವರ ರಾಜಕೀಯ ಇರ್ಬೋದು, ಆರ್ಥಿಕತೆ ಇರ್ಬೋದು, ಅವರ ಸಾಮಾಜಿಕತೆ ಇರ್ಬೋದು, ಅವರ ಧರ್ಮ ಇರೋದು, ಇವನ್ನ ತಿಳಿಲಿಕ್ಕೆ ನಮಗೆ ಈ ವೈದಿಕ ಸಾಹಿತ್ಯ ನೆರವನ್ನ ನೀಡುತ್ತೆ ಅಂತೇಳಿ. ಹೀಗಾಗಿ ಈ ಅತ್ಯಂತ ಪ್ರಾಚೀನ ವೇದ ಏನೈತಿ ನೋಡ್ರಿ, ಋಗ್ವೇದ. ಆ ಋಗ್ವೇದ 10 ಮಂಡಲಗಳನ್ನು ಹೊಂದೈತಿ ಮತ್ತು 1028 ಶ್ಲೋಕಗಳನ್ನು ಒಳಗೊಂಡೈತಿ. ಜೊತೆಗೆ 10,580 ಋಕ್ಕುಗಳಿದ್ದಾವೆ ಅದರಲ್ಲಿ. ಹಾಗಾಗಿ ಇದು ಅತ್ಯಂತ ಪ್ರಾಚೀನ ವೇದ ಅಂತೇಳಿ ಕರ್ಸ್ಕೊಳ್ತತಿ. ಇದೇ ಒಂದು ವೇದದಲ್ಲಿ ಪ್ರಸಿದ್ಧವಾದಂತ ಗಾಯತ್ರಿ ಮಂತ್ರ ಇದೆ, ಮತ್ತು ಇದೇನು 10 ರಾಜರ ಕದನ ಇದೆ, ಮತ್ತೆ ಇದರಲ್ಲಿ ಆರ್ಯ ದ್ರಾವಿಡ ಸಂಸ್ಕೃತಿಯ ಕುರಿತು ಹೇಳಲಾಗಿದೆ. ಮತ್ತೆ ಇದ್ರ ಜೊತೆಗೆ ಏನು ಸಭಾ ಮತ್ತು ಸಮಿತಿ ಏನಿದ್ದಾವಲ್ಲ, ಸಮಿತಿಗೆ ಜನಸಾಮಾನ್ಯರು ಆಯ್ಕೆ ಆಗ್ತಕ್ಕಂಥದ್ದು, ಸಭಾಕ್ಕೆ ಮೇಲ್ವರ್ಗದವರು ಆಯ್ಕೆ ಆಗ್ತಕ್ಕಂಥದ್ದು, ಗಾರ್ಗಿ ಮೈತ್ರೇಯಿ ಅವರ ಹಾಡನ್ನ ಹೇಳ್ತಕ್ಕಂಥದ್ದು, ಮಂತ್ರಗಳನ್ನ ಪಠನೆ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸೂರ್ಯನನ್ನು ಕುರಿತಂತ ಪೂಜಾ ವಿಧಾನ ಇರ್ಬೋದು, ಇವೆಲ್ಲವೂ ಕೂಡ ಈ ನಾವು ಋಗ್ವೇದದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಋಗ್ವೇದವೇ ನಮಗೆ ಹೆಚ್ಚು ಕಡಿಮೆ ಒಂದು ಅಂದ್ರೆ 3 ವೇದಗಳಿಗೆ ಸಮನಾದಂತ ವೇದ ಯಾವ್ದಪ್ಪ ಅಂದ್ರೆ ಋಗ್ವೇದ. ಈ ಋಗ್ವೇದ ಅತ್ಯಂತ ಪ್ರಾಚೀನ ಋಗ್ವೇದ. ಅದ ಮುಂದೆ ನಾನು ಹೇಳ್ಬೇಕಾದ್ರೆ ಕ್ಲಿಯರ್ ಆಗಿ ವೇದಗಳ ಕಾಲಕ್ಕೆ ಹೋಗ್ತೀವಲ್ಲ, ಅಲ್ಲಿ ನಮಗೆ ಡೀಟೇಲ್ಡ್ ಮಾಹಿತಿ ಸಿಗ್ತೈತಿ ಋಗ್ವೇದಗಳ ಕಾಲದಲ್ಲಿ ಅಂತ. ಅಂದ್ರೆ ನಾವು ನೆಕ್ಸ್ಟ್ 4 ವೇದಗಳ ಇದು ವೇದಗಳ ಕಾಲ ಮತ್ತು ಉತ್ತರ ವೇದಗಳ ಕಾಲದ ಏನು ಇದು ಓದ್ತೀವಲ್ಲ ಇತಿಹಾಸವನ್ನ, ಅಲ್ಲಿ ನಮಗೆ ಪರಿಪೂರ್ಣ ಮಾಹಿತಿಯನ್ನ ನಾವು ನೋಡೋಣ. ಈಗ ನಾವು ಸುಮ್ಮನೆ ಮೂಲಾಧಾರಗಳನ್ನು ಕುರಿತು ನಾವು ಮಾತಾಡ್ತಾ ಇದ್ದೀನಿ ಅಂತ. ಹಾಗಾಗಿ ಈ ವೈದಿಕ ಸಾಹಿತ್ಯದಲ್ಲಿ ಆರಂಭದಲ್ಲಿ ಬರೋದು ವೇದಗಳು. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಬ್ರಾಹ್ಮಣಕಗಳು, ಅಂದ್ರೆ ವೇದ ಮಂತ್ರಗಳನ್ನ ಗದ್ಯ ರೂಪದಲ್ಲಿ ಇವು ವಿವರಿಸ್ತವೆ. ಅವು ವೇದಗಳು ಶ್ಲೋಕ ರೂಪದಲ್ಲಿ ಇದ್ರೆ, ಅರಣ್ಯಕಗಳು ಏನಂದ್ರ ಗದ್ಯ ರೂಪದಲ್ಲಿ ಇದ್ದಾವೆ ಅಂತೇಳಿ ಹೇಳ್ಬೋದು. ಬ್ರಾಹ್ಮಣಕಗಳು ವೇದಗಳು ಶ್ಲೋಕಗಳ ರೂಪದಲ್ಲಿದ್ರೆ, ಬ್ರಾಹ್ಮಣಕಗಳು ಇದೇ ವೇದ ಶ್ಲೋಕಗಳನ್ನ ಗದ್ಯ ರೂಪದಲ್ಲಿ ಸರಳವಾಗಿ ನೀಡ್ತಕ್ಕಂಥ ಒಂದು ಮೂಲಾಧಾರಗಳಾಗಿದ್ದಾವೆ ಅಂತೇಳಿ. ಇವು ಕೂಡ ಅಷ್ಟೇ ರಾಜಕೀಯ, ಆರ್ಥಿಕ ಮತ್ತು ಆರ್ಯ ನಾಗರಿಕತೆಯ ವಿಸ್ತರಣೆ, ಅವ್ರದ್ದು ಯಾವ ರೀತಿ ಜೀವನ ಇತ್ತು ಮತ್ತು ಯಾಕಾಗಿ ಅವರು ಕದನಗಳನ್ನ ಮಾಡ್ಕೊಳ್ತಾ ಇದ್ರು ಅನ್ನೋದನ್ನ ಗದ್ಯ ರೂಪದಲ್ಲಿ ಬ್ರಾಹ್ಮಣಕಗಳು ನೀಡ್ತವೆ ಅಂತ ಹೇಳ್ಬೋದು. ಈ ಬ್ರಾಹ್ಮಣಕಗಳಲ್ಲಿ ಮುಖ್ಯವಾಗಿ ಐತೆರೆ ಇರ್ಬೋದು, ತೈತೆರೆ ಇರ್ಬೋದು, ಕೌಶಿತಕಿ ಇರ್ಬೋದು, ಪ್ರತಿಯೊಂದು ವೇದಕ್ಕೂ ಕೂಡ ಇಲ್ಲಿ ಬ್ರಾಹ್ಮಣಕಗಳನ್ನ ನಾವು ನೋಡ್ತೀವಿ ಅಂತೇಳಿ. ಪಂಚವಂಶ ಇರ್ಬೋದು, ಆಮೇಲೆ ಚಾಂದೋಗ್ಯ ಇರ್ಬೋದು. ಈ ರೀತಿಯಾಗಿ ಬ್ರಾಹ್ಮಣಕಗಳನ್ನು ನಾವು ಗದ್ಯ ರೂಪದಲ್ಲಿ, ಅಂದ್ರೆ ವೇದಗಳ ಶ್ಲೋಕ ರೂಪದ ಪಠ್ಯವನ್ನೇ ಇಲ್ಲಿ ಗದ್ಯ ರೂಪದಲ್ಲಿ ನೀಡ್ತಾರೆ ಅಂತೇಳಿ. ಅದ್ರ ಜೊತೆಗೆ ಮುಖ್ಯವಾಗಿ ಅರಣ್ಯಕಗಳಲ್ಲಿ ಐತೆರೆಯ, ತೈತೆರೆಯ, ಕೌಶಿತಕಿ, ಆಮೇಲೆ ಏನು ಮೈತ್ರೇಯಿಣಿ, ತತ್ವಾಕರ,
ಈ ರೀತಿಯಾಗಿ ಅರಣ್ಯಕಗಳು ಅಂದ್ರೆ ಗುರುವಿನ ಬಳಿ ಅರಣ್ಯದಲ್ಲಿ ಕುಳಿತು ಇದೇ ವೇದ ಮಂತ್ರಗಳನ್ನ ತಿಳ್ಕೊಳ್ತಕ್ಕಂಥದ್ದನ್ನ ನಾವು ಅರಣ್ಯಕಗಳು ಅಂತೇಳಿ ಕರ್ಕೊಳ್ತೀವಿ ಅಂತ. ಅದ್ರ ಜೊತೆಗೆ ಉಪನಿಷತ್ತುಗಳು 108 ಉಪನಿಷತ್ತುಗಳು ಇದ್ದಾವೆ ನಮ್ಮಲ್ಲಿ. ಅವುಗಳಲ್ಲಿ ಮುಖ್ಯವಾಗಿ ಕೇನ ಉಪನಿಷತ್ ಇರ್ಬೋದು, ಕಠ ಉಪನಿಷತ್ ಇರ್ಬೋದು, ಮಂಡೂಕ ಇರ್ಬೋದು, ಮಾಂಡೂಕ್ಯ ಇರ್ಬೋದು, ಆಮೇಲೆ ಪ್ರಶಣ ಇರ್ಬೋದು, ಐತರಿಯ, ತೈತರಿಯ, ಚಾಂದೋಗ್ಯ ಮತ್ತು ಬೃಹದಾರಣ್ಯಕ ಉಪನಿಷತ್ ಇರ್ಬೋದು. ಹೀಗೆ ಬೇರೆ ಬೇರೆ ಹೆಸರಿನ ಉಪನಿಷತ್ತುಗಳು 108 ಉಪನಿಷತ್ತುಗಳು ನಮ್ಮ ವೈದಿಕ ಸಾಹಿತ್ಯದಲ್ಲಿ ಬರ್ತವೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಸೂತ್ರಗಳು, ನಾನು ಆಗಲೇ ಇದು ಸೂತ್ರಗಳು ಹೇಳ್ಬೇಕಾದ್ರೆ ಸೌತ ಸೂತ್ರ ಇರ್ಬೋದು, ಗೃಹ ಸೂತ್ರ ಇರ್ಬೋದು, ಧರ್ಮ ಸೂತ್ರ ಇರ್ಬೋದು, ಈ 3 ಸೂತ್ರಗಳು ಹಿಂದೂ ಜೀವನವನ್ನ ತಿಳಿದುಕೊಳ್ಳಿಕ್ಕೆ ನಮಗೆ ಸಹಾಯವನ್ನು ಮಾಡ್ತವೆ ಅಂತೇಳಿ. ಇವುಗಳ ಜೊತೆಗೆ 18 ಮಹಾಪುರಾಣಗಳು, ವಿಷ್ಣು ಪುರಾಣ ಇರ್ಬೋದು, ವಾಯು ಪುರಾಣ ಇರ್ಬೋದು, ಸ್ಕಂದ ಪುರಾಣ ಇರ್ಬೋದು, ಬ್ರಹ್ಮಾಂಡ ಪುರಾಣ ಇರ್ಬೋದು, ಮತ್ತು ವಾಮನ ಪುರಾಣ ಇರ್ಬೋದು. ಈ ರೀತಿಯಾಗಿ ಅಂದ್ರೆ ನಾವೇನು ಈಗ ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತು ಶಕ್ತಿ ದೇವತೆಗಳಂತ ಏನ್ ಕರೆದುಕೊಳ್ತೀವಲ್ಲ, ಈ 4ರನ್ನು ಕುರಿತು ಮತ್ತು ಪ್ರಕೃತಿಯನ್ನು ಕುರಿತು ಕಾಲ್ಪನಿಕವಾಗಿ ರಚಿಸಿರ್ತಕ್ಕಂಥದ್ದು. ಕಾಲ್ಪನಿಕ, ಇವುಗಳಿಗೆ ಯಾವುದೇ ರೀತಿಯ ವೈಜ್ಞಾನಿಕ ಆಧಾರಗಳಿಲ್ಲ. ಪುರಾಣಗಳಿಗೆ ಬಹಳಷ್ಟು ಮಂದಿ ಜರಿಯೋದು ಅದೇ, ಭಾರತದ ಇತಿಹಾಸ ಪುರಾಣನೂ ಹೌದು ಇತಿಹಾಸನೂ ಹೌದು ಅಂತ ಏನ್ ಜರಿತಾ ಇದ್ದಾರಲ್ಲ, ಈ ಪುರಾಣಗಳಿಗೆ ನಮ್ಮಲ್ಲಿ ವೈಜ್ಞಾನಿಕ ಪ್ರೂಫ್ ಇಲ್ಲ. ಆದ್ರೂ ಕೂಡ ಈ ಪುರಾಣಗಳು ನೀಡ್ತಕ್ಕಂಥ ಮಾಹಿತಿ ಅದಮ್ಯವಾಗಿದ್ದು, ಒಟ್ಟು ನಾವು 18 ಪುರಾಣಗಳನ್ನ ನೋಡ್ತೀವಿ ಅಂತ ಹೇಳ್ಬೋದು. ಇವುಗಳ ಕಾಲ ಹೆಚ್ಚು ಕಡಿಮೆ ಕ್ರಿಸ್ತ ಶಕ 3ರಿಂದ 4ನೇ ಶತಮಾನ ಅಂತ ಹೇಳ್ತಾರೆ ರಚಿತ ಕಾಲ. ಅಂದ್ರೆ ಈ ಗುಪ್ತರ ಕಾಲಕ್ಕಿಂತ ಮುಂಚೆ ಇವನ್ನ ಬರೆದಿಟ್ರು ಅಂತೇಳಿ. ಆದ್ರೆ ಇವು ಏನಿದಾವಲ್ಲ ಪುರಾಣಗಳು ಕಾಲ್ಪನಿಕ, ಕಲ್ಪನೆಯನ್ನು ಮಾಡಿಕೊಂಡು ಬರೆದಿದ್ದಾರೋ ಅಥವಾ ನಿಜನೋ ಅವುಗಳ ಬಗ್ಗೆ ಅಧ್ಯಯನ ಆಗಿದೆ. ಆದ್ರೆ ಇದುವರೆಗೆ ಭಾರತದ ಯಾವುದೇ ರೀತಿಯ ಪಠ್ಯಕ್ರಮದಲ್ಲಿ ಅವುಗಳನ್ನ ಸಿಲೆಬಸ್ ಆಗಿ ಕೊಟ್ಟಿಲ್ಲ, ಪಠ್ಯಕ್ರಮವಾಗಿ ಕೊಟ್ಟಿಲ್ಲ. ಯಾವುದೇ ರೀತಿಯ ಇವುಗಳ ಇಲ್ಲಿ ಪಠ್ಯಕ್ರಮವಾಗಿ ಅವುಗಳನ್ನ ಕೊಟ್ಟಿಲ್ಲ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ಮಹಾಕಾವ್ಯಗಳನ್ನ ನಾವು ನೋಡ್ತೀವಿ. ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಮಹಾಕಾವ್ಯಗಳಾದಂತ ರಾಮಾಯಣ ಮತ್ತು ಮಹಾಭಾರತ 2 ಮೇರು ಕಾವ್ಯಗಳು ಇಲ್ಲಿ. ಇದ್ರ ಜೊತೆಗೆ ಈಗ ಮತ್ತೆ ಮಹಾಭಾರತವನ್ನು ಕುರಿತು ಮತ್ತೊಂದು ಭಗವದ್ಗೀತೆ ಹುಟ್ಕೊಂಡಿದೆ, ಅದನ್ನ ಕೃಷ್ಣೋಪದೇಶ ಅಂತ ಕೂಡ ಹೇಳ್ತಾರೆ. ಇವು ಕೂಡ ಭಾರತದ ಇತಿಹಾಸದಲ್ಲಿ ಅಂದ್ರೆ ನಮ್ಮ ಕರ್ಮ ಸಿದ್ಧಾಂತ ಇರ್ಬೋದು, ಧರ್ಮ ಸಿದ್ಧಾಂತ ಇರ್ಬೋದು, ಭಕ್ತಿ ಸಿದ್ಧಾಂತ ಇರ್ಬೋದು, ಜೊತೆಗೆ ನಮ್ಮ ನೈತಿಕತೆಯನ್ನ ಕುರಿತು ಈ 2 ಪುರಾಣಗಳು ಕಾವ್ಯಗಳು ಪಾಠವನ್ನು ಮಾಡ್ತವೆ ಅಂತ ಹೇಳ್ಬೋದು. ಅಂದ್ರೆ ಪ್ರತಿ ಭಾರತೀಯ ಧಾರ್ಮಿಕವಾಗಿ ಮತ್ತು ರಾಜಕೀಯವಾಗಿ ಮತ್ತು ಅವನು ಯಾವ ರೀತಿ ಆದರ್ಶವಾಗಿ ಬದುಕಬೇಕು, ಒಬ್ಬ ರಾಜನಾದವನಿಗೆ ಯಾವ ರೀತಿಯ ಆದರ್ಶ ಇರಬೇಕು, ತನ್ನ ಪ್ರಜೆಗಳನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋ ಒಂದು ಮಾಹಿತಿಯನ್ನ ನಾವು ರಾಮಾಯಣದಲ್ಲಿ ನೋಡ್ತೀವಿ ಅಂತೇಳಿ. ಆಮೇಲೆ ಭ್ರಾತೃತ್ವ ಭಾವನೆಯನ್ನ ಕುರಿತು ಮಹಾಭಾರತದಷ್ಟು ಚಂದ ಪಾಠವನ್ನ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದಾಗ್ಯೂ ಕೂಡ ಇವತ್ತಿನ ಯಾವುದೇ ರೀತಿಯ 1ರಿಂದ ನೀವು ಕೊನೆ PhD ತನಕ ನೋಡ್ಕೊಂಡಾಗೂ ಕೂಡ ಎಲ್ಲಿ 2 ಮಹಾಕಾವ್ಯಗಳನ್ನ ಪಠ್ಯಕ್ರಮದಲ್ಲಿ ಸೇರಿಸಿಲ್ಲ ಅಂತೇಳಿ ಹೇಳ್ಬೋದು. ಇತ್ತೀಚೆಗೆ NDA ಗೌರ್ಮೆಂಟ್ ಬಂದಾದ್ಮೇಲೆ ಅಲ್ಲೇ ಸೇರಿಸ್ತಾ ಇದ್ದಾರೆ. ಬಟ್ ಅದರ ಕುರಿತು ಬರೆದಂತ ಇತರ ಕವಿಗಳ ಪಠ್ಯಗಳನ್ನ ನಾವು ಪುಸ್ತಕದಲ್ಲಿ ಕಾಣ್ತೀವಿ. ಈಗ ರಾಮಾಯಣ ದರ್ಶನಂ ಇರ್ಬೋದು, ಅದು ಕುವೆಂಪುರವರು ರಾಮಾಯಣವನ್ನು ಕುರಿತು ತಮ್ಮದೇ ಆದಂತ ಗ್ರಹಿಕೆಯಲ್ಲಿ ಬರೆದಿರ್ತಕ್ಕಂಥದ್ದು, ಅದು ನಮಗೆ ಪಠ್ಯಕ್ರಮಕ್ಕಿದೆ. ಆದ್ರೆ ಮೂಲ ರಾಮಾಯಣ ಇದುವರೆಗೆ ಪಠ್ಯಕ್ರಮದಲ್ಲಿ ಬಂದಿರೋದು ತುಂಬಾನೇ ಕಡಿಮೆ ಅಂತ ಹೇಳ್ಬೋದು. ಉದಾಹರಣೆಗೆ ತೆಗೆದುಕೊಳ್ತೀವಿ, ನಾವು ರಾವಣಂದು ಉದಾಹರಣೆ ತೆಗೆದುಕೊಳ್ತೀವಿ, ವಿಭೀಷಣನ್ ತೆಗೆದುಕೊಳ್ತೀವಿ, ರಾಮನ್ ತೆಗೆದುಕೊಳ್ತೀವಿ, ವಾಲಿ, ಸುಗ್ರೀವ ಮತ್ತು ಆಂಜನೇಯನ್ ತೆಗೆದುಕೊಳ್ತೀವಿ. ಪ್ರತಿ ಭಾರತೀಯನ ಜನಮಾನಸದಲ್ಲಿ ಈ 2 ಮಹಾಕಾವ್ಯಗಳಿದ್ದಾವೆ. ಇವತ್ತು ಆಂಜನೇಯನಂದ್ರೆ ಪ್ರತಿ ಹಳ್ಳಿಯಲ್ಲಿ ಇರ್ತಕ್ಕಂಥ ದೇವರ ಗುಡಿ. ಮತ್ತು ಆಂಜನೇಯನನ್ನ ನಾವು ಬಲವಂತ ಅಂತ ಕರ್ಕೊಳ್ತೀವಿ, ಶಕ್ತಿಗೆ ಹೋಲಿಸ್ತೀವಿ. ಆದ್ರೆ ಪಠ್ಯಕ್ರಮದಲ್ಲಿ ನಾವು ನಿರ್ದಿಷ್ಟವಾಗಿ ಅಳವಡಿಸಿಕೊಂಡಿಲ್ಲ ಅಂತ ಹೇಳ್ಬೋದು. ಆದಾಗ್ಯೂ ಈ 2 ಮಹಾಕಾವ್ಯಗಳು ಪ್ರಾಚೀನ ಭಾರತದ ಇತಿಹಾಸವನ್ನು ಓದ್ಲಿಕ್ಕೆ ನಮಗೆ ಬಹಳಷ್ಟು ಸಹಾಯವನ್ನ ನೀಡ್ತವೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಈ ವೈದಿಕ ಸಾಹಿತ್ಯ ಆಯ್ತು. ಈಗ ನೀವು ನೋಡೋದಾದ್ರೆ ವೈದಿಕ ಸಾಹಿತ್ಯ ಆಯ್ತು. ಇದರಲ್ಲಿ ನೆಕ್ಸ್ಟ್ ಮತ್ತೊಂದು ಧಾರ್ಮಿಕ ಸಾಹಿತ್ಯ ಯಾವ್ದಪ್ಪ ಅಂದ್ರೆ ಮೂಲಾಧಾರಗಳಲ್ಲಿ ಸಾಹಿತ್ಯಿಕ ಮೂಲಾಧಾರಗಳು, ಪುರಾತತ್ವ ಮೂಲಾಧಾರಗಳು. ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ದೇಶೀಯ ಸಾಹಿತ್ಯದಲ್ಲಿ ಮತ್ತೆ ಧಾರ್ಮಿಕ ಸಾಹಿತ್ಯದಲ್ಲಿ 3 ವಿಧ. 1 ವೈದಿಕ ಸಾಹಿತ್ಯ, 2
ಜೈನ ಸಾಹಿತ್ಯ, 3 ಬೌದ್ಧ ಸಾಹಿತ್ಯ ಅಂತೇಳಿ. ಈಗ ನಾವು ಇದುವರೆಗೆ ಮಾತನಾಡಿದ್ದು ವೈದಿಕ ಸಾಹಿತ್ಯವನ್ನು ಕುರಿತು ಅಂತೇಳಿ. ಈಗ ಎರಡನೇದಾಗಿ ಜೈನ ಸಾಹಿತ್ಯ. ಜೈನ ಸಾಹಿತ್ಯ ಏನು, ನಮ್ದು ಜೈನ ಧರ್ಮ ಇದೆ, 24 ಮಂದಿ ತೀರ್ಥಂಕರರಿದ್ದಾರೆ, ಏನು ನಾವು ಅಹಿಂಸೆ ಮತ್ತು ಶಾಂತಿಗೆ ಜಾಸ್ತಿ ಒತ್ತು ಕೊಡ್ತೀವಿ, ಅವೆಲ್ಲವೂ ಜೈನ ಧರ್ಮದ ಒಂದು ತಿರುಳು ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಜೈನ ಧರ್ಮ, ಈಗ ವೈದಿಕ ಸಾಹಿತ್ಯ ಸಂಸ್ಕೃತ ಭಾಷೆಯಲ್ಲಿ ರಚನೆಯಾದರೆ, ಜೈನ ಸಾಹಿತ್ಯ ಅಂದ್ರೆ ಜಾಸ್ತಿ ಜೈನ ಸಾಹಿತ್ಯ ಆಗಮ ಸಾಹಿತ್ಯ ಅಂತೇಳಿ ಕರಿತೀವಿ, ಅಥವಾ ಅರ್ಧ ಮಾಗಧಿ ಸಾಹಿತ್ಯ ಅಂತೇಳಿ ಕರಿತೀವಿ. ಅಂದ್ರೆ ಅರ್ಧ ಮಾಗಧಿ ಭಾಷೆಯಲ್ಲಿ ಅದು ಸಾಕಷ್ಟು ರಚನೆಯಾಗಿದೆ. 90% ಅಷ್ಟು ಸಾಹಿತ್ಯ ಯಾವ ಭಾಷೆಯಲ್ಲಿ ಐತಿ ಅಂದ್ರೆ ಅರ್ಧ ಮಾಗಧಿ ಭಾಷೆಯಲ್ಲಿ ಐತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಪ್ರಾಕೃತ ಭಾಷೆಯಲ್ಲಿ ಕೂಡ ಜೈನ ಸಾಹಿತ್ಯವನ್ನು ನಾವು ಕಾಣ್ಬಹುದು ಅಂತೇಳಿ. ಮತ್ತೆ ಇತ್ತೀಚೆಗೆ ಮಧ್ಯಕಾಲದಲ್ಲಿ ಬಂದಂತ ಏನು ಕವಿಗಳಿದ್ದಾರಲ್ಲ, ಅವರು ಸಂಸ್ಕೃತದಲ್ಲಿ ಕೂಡ ಜೈನ ಸಾಹಿತ್ಯವನ್ನು ಕುರಿತು ಬರೆದಿದ್ದಾರೆ. ಈಗ ಚಾವುಂಡರಾಯ ಪುರಾಣ ಕನ್ನಡದಲ್ಲಿ ಇರ್ತಕ್ಕಂಥ ಜೈನ ಕೃತಿ, ಅದು ಕನ್ನಡದಲ್ಲಿ ಚಾವುಂಡರಾಯ 9ನೇ ಶತಮಾನ, 8ರಿಂದ 9ನೇ ಶತಮಾನ ಏನ್ ನೋಡ್ತೀವಿ ಗಂಗರ ಕಾಲದಲ್ಲಿ, ಅದು ಧರ್ಮವನ್ನ ಕುರಿತು ತಿಳಿಸ್ತಕ್ಕಂಥ ಸಾಹಿತ್ಯವಾದ್ರು ಅದು ಜೈನ ಧರ್ಮದ್ದು, ಅದ್ರಲ್ಲಿ ಇರ್ತಕ್ಕಂಥ ಭಾಷೆ ಕನ್ನಡದ್ದು ಅಂತೇಳಿ. ಈ ರೀತಿ ಈಗ ನಾಗಚಂದ್ರ ಅವರೆಲ್ಲ ಬರೆದಿರ್ತಕ್ಕಂಥ ಸಂಸ್ಕೃತದಲ್ಲಿ ಐತಿ. ಹೀಗಾಗಿ ಜೈನ ಸಾಹಿತ್ಯ ಅಂದ್ರೆ ಪ್ರಾಚೀನ ಜೈನ ಸಾಹಿತ್ಯ ಅರ್ಧ ಮಾಗಧೆಯಲ್ಲಿ ಐತಿ. ಮತ್ತೆ ಇನ್ನೊಂದು ಏನಂದ್ರ ಶ್ರೀಲಂಕಾದಲ್ಲಿ ಕೂಡ, ಶ್ರೀಲಂಕಾ ಭಾಷೆ, ಅಲ್ಲಿ ಶ್ರೀಲಂಕಾದಲ್ಲಿ ಯಾವ ಭಾಷೆ ಬಳಸ್ತಾರೆ, ಸಿಂಹಳ ಭಾಷೆ ಬಳಸ್ತಾರೆ ಏನೋ ಗೊತ್ತಿಲ್ಲ, ಅಲ್ಲಿ ಕೂಡ ಈ ಜೈನ ಸಾಹಿತ್ಯವನ್ನು ನಾವು ನೋಡ್ತೀವಿ ಅಂತೇಳಿ. ಮುಖ್ಯವಾಗಿ ನೋಡೋದಾದ್ರೆ ಈ ಏನು 10 ಉಪಾಂಗಗಳಿದ್ದಾವೆ, ಮತ್ತು ಆ 10 ಉಪಾಂಗಗಳಲ್ಲಿ ಮುಖ್ಯವಾಗಿ ಆಚಾರಾಂಗ ಇರ್ಬೋದು, ಧವಳ ಇರ್ಬೋದು, ಜಯಧವಳ ಇರ್ಬೋದು, ಮತ್ತು ಇನ್ನು ಇತರ ಏನು ಇವು ಇದ್ದಾವಲ್ಲ, ಅವೆಲ್ಲವೂ ಅರ್ಧ ಮಾಗಧಿ ಭಾಷೆಯಲ್ಲಿ ನಮಗೆ ಕಂಡು ಬರ್ತವೆ ಅಂತೇಳಿ. ಇವೆಲ್ಲವೂ ಕ್ರಿಸ್ತ ಪೂರ್ವದಲ್ಲಿ ರಚನೆ ಆದಂತ ಸಾಹಿತ್ಯ ಅಂತ ಹೇಳ್ಬೋದು. ಈಗ ಕ್ರಿಸ್ತ ಪೂರ್ವ, ನಾವು ಕ್ರಿಸ್ತ ಶಕ 6ರಿಂದ 3ನೇ ಶತಮಾನದವರೆಗೆ ಏನು ಜೈನ ಇದು ಇತ್ತು, ಆ ಸಂದರ್ಭದಲ್ಲಿ ಇವು ರಚನೆ ಆದಂತ ಕೃತಿಗಳಂತೇಳಿ ಹೇಳ್ಬೋದು ಅಂತ. ಮುಂದೆ ಜೈನ ಧರ್ಮ, ನಾವು ಮಹಾವೀರನ್ ಓದೋತ್ನಾಗ ಜೈನ ಧರ್ಮವನ್ನು ಕುರಿತು ನೋಡೋಣ. ಅದ್ರ ಜೊತೆಗೆ ಬೌದ್ಧ ಸಾಹಿತ್ಯ ಕೂಡ ಪಾಳಿ ಭಾಷೆಯಲ್ಲಿ ಐತಿ, ಪ್ರಾಕೃತ ಭಾಷೆಯಲ್ಲಿ ಐತಿ, ಸಂಸ್ಕೃತ ಭಾಷೆಯಲ್ಲಿ ಐತಿ, ನೇಪಾಳಿ ಒಳಗೈತಿ. ಅತಿ ಹೆಚ್ಚು ವಿಸ್ತರಣೆ ಆದಂತ ಪ್ರಾಚೀನ ಭಾರತದಲ್ಲಿ ಅತಿ ಹೆಚ್ಚು ಸ್ಪ್ರೆಡ್ ಅಂದ್ರೆ ಏನಂತೀವ ನಾವು, ಪಸರಿಸಿದಂತ ಧರ್ಮ ಯಾವ್ದಪ್ಪ ಅನ್ನಂದ್ರ ಬೌದ್ಧ ಸಾಹಿತ್ಯ ಅಥವಾ ಬೌದ್ಧ ಧರ್ಮ ಅಂತ ಹೇಳ್ಬೋದು. ಯಾಕಂದ್ರ ಬೌದ್ಧ ಧರ್ಮಕ್ಕೆ ದೊಡ್ಡ ದೊಡ್ಡ ರಾಜರ ಆಶ್ರಯ ಸಿಕ್ತು. ಹಾಗಾಗಿ ಆ ಎಲ್ಲಾ ರಾಜರುಗಳು ತಮ್ಮ ತಮ್ಮ ಕುಟುಂಬದ ಸದಸ್ಯರನ್ನ ಆ ಧರ್ಮವನ್ನ ಪ್ರಚಾರ ಮಾಡ್ಲಿಕ್ಕೆ ಕಳಿಸ್ತಾರೆ. ಹಾಗಾಗಿ ಈ ಬೌದ್ಧ ಸಾಹಿತ್ಯವು ಕೂಡ ಪ್ರಾಚೀನ ಭಾರತವನ್ನು ಓದ್ಲಿಕ್ಕೆ, ಪ್ರಾಚೀನ ಭಾರತವನ್ನು ತಿಳಿಲಿಕ್ಕೆ ನಮಗೆ ಸಾಕಷ್ಟು ಸಹಾಯವನ್ನು ಮಾಡುತ್ತೆ. ಏನು ಏಷ್ಯಾದ ಬೆಳಕು ಬುದ್ಧ ಅಂತ ಕರಿತಾ ಇದ್ದೀವಿ, ಆ ಬುದ್ಧ ಜೀವನ, ಅವನ ಬೋಧಿಸಿದಂತ ಬೋಧನೆಗಳು, ವಿಶೇಷವಾಗಿ ತ್ರಿಪಿಟಕಗಳು ಮತ್ತು ಬೌದ್ಧ ಧರ್ಮದ ತತ್ವಗಳು ಏನಿದ್ದಾವಲ್ಲ, ಅವೆಲ್ಲವೂ ಕೂಡ ನಮಗೆ ಬೌದ್ಧ ಸಾಹಿತ್ಯದಲ್ಲಿ ಸಿಗ್ತಾವ ಅಂತ ಹೇಳ್ಬೋದು. ವಿನಯ ಪೀಠಕ ಇರ್ಬೋದು, ಸುತ್ತ ಪೀಠಕ ಇರ್ಬೋದು, ಅಭಿಧಮ್ಮ ಪೀಠಕ ಇರ್ಬೋದು, ಆಮೇಲೆ ಅಂಗುತ್ತರ ನಿಕಾಯ ಇರ್ಬೋದು, ದಿಗ್ನಿಕಾಯ. ಅಂಗುತ್ತರ ನಿಕಾಯ, ದಿಗ್ನಿಕಾಯ ಇವೆರಡೂ ಕೂಡ ಶ್ರೀಲಂಕಾದ ಬೌದ್ಧ ಇವುಗಳನ್ನ ಕುರಿತು ತಿಳಿಸ್ತಕ್ಕಂಥ ಮುಖ್ಯ ಕೃತಿಗಳು ಅಂತ ಹೇಳಿರ್ಬೋದು. ಆಮೇಲೆ ಮಹಾವಂಶ, ದೀಪವಂಶ ಇರ್ಬೋದು, ಇದು ಕೂಡ ಸಿಲೋನಿನ ಚರಿತ್ರೆ ಏನೈತಲ್ಲ ಇವತ್ತಿನ ಶ್ರೀಲಂಕಾ ಮತ್ತು ಪ್ರಾಚೀನ ಭಾರತವನ್ನು ಕುರಿತು ತಿಳಿಸ್ತಕ್ಕಂಥದ್ದು ಕೃತಿಗಳು ಇದ್ದಾವೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮಿಲಿಂದ ಇರ್ಬೋದು. ಇಲ್ಲಿ ಮಿಲಿಂದ ಅಂದ್ರೆ ಇಂಡೋ ಗ್ರೀಕ್ ಅರಸ ಮೆನಂದಾರ್ ಮತ್ತು ಬೌದ್ಧ ಪಂಡಿತ ನಾಗಸೇನ ನಡುವಿನ ಚರ್ಚೆಯ ವಸ್ತು ವಿಷಯವನ್ನು ಈ ಮಿಲಿಂದ ಒಳಗೊಂಡಿದೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಬುದ್ಧ ಚರಿತೆ ಇರ್ಬೋದು, ಅಶೋಘೋಷಂದು ಧಮ್ಮಪಾದ ಇರ್ಬೋದು. ಈ ಬೇರೆ ಬೇರೆ ಕವಿಗಳು ಅಥವಾ ಲೇಖಕರು ಬೌದ್ಧ ಧರ್ಮವನ್ನು ಇಟ್ಟುಕೊಂಡು ರಚಿಸಿದಂತ ಕೃತಿಗಳೆಲ್ಲವೂ ಕೂಡ ನಮಗೆ ಎಲ್ಲಿ ಸಿಗ್ತಾವಪ್ಪ ಅಂದ್ರ ಬೌದ್ಧ ಧರ್ಮದ ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ಸಿಗ್ತಾವ ಅಂತ ಹೇಳ್ಬೋದು. ಜೊತೆಗೆ ಇವು 3 ವಿಶೇಷವಾಗಿ ಏನ್ ಹೇಳಿದ್ವಿ ನಾವು, ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ದೇಶೀಯ ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ನಾವು ಧಾರ್ಮಿಕ ಸಾಹಿತ್ಯವನ್ನು ನೋಡ್ಕೊಂಡ್ವಿ. ಇಲ್ಲಿ ಈಗ ನಾವು ಅದರಲ್ಲಿ 4 ಇದ್ದಾವೆ: ಧಾರ್ಮಿಕ ಸಾಹಿತ್ಯ, ಐತಿಹಾಸಿಕ ಸಾಹಿತ್ಯ, ಸಂಗಮ ಸಾಹಿತ್ಯ, ವೈಜ್ಞಾನಿಕ ಸಾಹಿತ್ಯ. ಈಗ ನಾವು ನೋಡ್ಕೊಂಡಿದ್ದು ಧಾರ್ಮಿಕ ಸಾಹಿತ್ಯವನ್ನ ಮಾತ್ರ ಅಂತೇಳಿ. ಇವೆಲ್ಲಾ
ಏನು ಇದಾವಲ್ಲ, ಮುಂದೆ ನೀವು ಯಾವುದೇ ಪಾಠವನ್ನು ಓದಿದ್ರು ಅದರಲ್ಲಿ ನಾವು ಮುಂದೆ ಸ್ವಲ್ಪ ಹೇಳ್ಕೊಂಡು ನಂತರದಲ್ಲಿ ಆ ಅಧ್ಯಾಯಕ್ಕೆ ಹೋಗ್ಬೇಕಾಗುತ್ತೆ ಅಂತೇಳಿ. ಇನ್ನ ಎರಡನೇದ್ದು, ಈಗ ಧಾರ್ಮಿಕ ಸಾಹಿತ್ಯ ಆಯ್ತು. ಎರಡನೇ ಸಾಹಿತ್ಯದ ವಿಧಾನ ಯಾವ್ದಪ್ಪ ಅಂದ್ರ ಐತಿಹಾಸಿಕ ಸಾಹಿತ್ಯ. ಇದನ್ನ ಲೌಕಿಕ ಸಾಹಿತ್ಯ ಅಂತ ಕೂಡ ಕರೀತಾರೆ. ಅಂದ್ರೆ ಅವತ್ತಿನ ಕಾಲದ ಏನು ರಾಜಮನೆತನಗಳಿದ್ದವು, ಆ ರಾಜಮನೆತನಗಳಲ್ಲಿ ಆಶ್ರಯ ಪಡೆದುಕೊಂಡಂತ ಕವಿಗಳು, ಪಂಡಿತರು, ವಿದ್ವಾಂಸರು ಮತ್ತು ಆ ಕಾಲದ ವ್ಯಕ್ತಿಗಳು ರಚಿಸಿದಂತ ಕೃತಿಗಳು, ಕಾವ್ಯಗಳು ಎಲ್ಲವೂ ಕೂಡ ಬರ್ತವೆ ಅಂತೇಳಿ ಹೇಳ್ಬೋದು. ಈಗ ಕಾಳಿದಾಸ ತೆಗೆದುಕೊಂಡು ಹೊತ್ನಾಗ, ಕಾಳಿದಾಸ ಪ್ರಾಚೀನ ಕಾಲದ ಸಂಸ್ಕೃತ ಕವಿ. ಇವನು ಭೋಜನ ಆಸ್ಥಾನದಲ್ಲಿ ಇರ್ತಾನೆ. ಈ ಭೋಜ ಬಂದ್ಬಿಟ್ಟು ಗುಪ್ತರ ಕಾಲದ ಒಬ್ಬ ಸಮಕಾಲೀನ ಅರಸನಾಗಿರ್ತಾನೆ. ಹಾಗಾಗಿ ಈ ಐತಿಹಾಸಿಕ ಸಾಹಿತ್ಯವನ್ನ ಕುರಿತು ಇಲ್ಲಿ ಬರೀ ಸಂಸ್ಕೃತ ಭಾಷೆಯನ್ನು ಅಷ್ಟೇ ನೋಡಕ್ ಆಗಂಗಿಲ್ಲ. ಭಾರತದಲ್ಲಿ ಎಷ್ಟು ಪ್ರಾದೇಶಿಕ ಭಾಷೆಗಳಿದ್ದಾವೋ ಆ ಎಲ್ಲಾ ಭಾಷೆಗಳಲ್ಲಿ ಅಂದಿನ ಕಾಲದ ಸಾಹಿತ್ಯ ರಚನೆ ಆಗಿದೆ ಅಂತೇಳಿ ಹೇಳ್ಬೋದು. ಈಗ ಉದಾಹರಣೆಯಾಗಿ ತೆಗೆದುಕೊಳ್ಳೋದಾದ್ರೆ ಇಲ್ಲಿ ಕೂಡ ಧಾರ್ಮಿಕ ಸಾಹಿತ್ಯ ಬರ್ತೈತಿ ಐತಿಹಾಸಿಕ ಸಾಹಿತ್ಯದಲ್ಲಿ. ಈಗ ಅಶ್ವಘೋಷ ಕವಿ ಏನ್ ಬರೆದ, ಬುದ್ಧ ಚರಿತ್ರೆಯನ್ನು ಬರೆದ, ಸಾರಿಪುತ್ರ ಪ್ರಕರಣವನ್ನು ಬರೆದ, ಸುಂದರ ನಂದ ಕಾವ್ಯ ಬರೆದ. ಇವೆಲ್ಲವೂ ಕೂಡ, ಆಮೇಲೆ ಸೂತ್ರಾಲಂಕಾರ ಬರೀತಾನೆ. ಇವೆಲ್ಲವೂ ಬುದ್ಧನ ಜೀವನ ಮತ್ತು ಚರಿತ್ರೆ ಮತ್ತು ಅವನ ಸಾಧನೆಗಳು ಮತ್ತು ಬೌದ್ಧ ಧರ್ಮವನ್ನು ಕುರಿತು ಬರೆದಿರ್ತಕ್ಕಂಥ ಕೃತಿಗಳು. ಇದು ಆತ್ಮಚರಿತ್ರೆ ಕೂಡ ಹೌದು. ಅಶ್ವಘೋಷನ ಆತ್ಮಚರಿತ್ರೆ ಯಾವ್ದಪ್ಪ ಅನ್ನಂದ್ರ ಬುದ್ಧ ಚರಿತ್ರೆ ಅಂತೇಳಿ ಹೇಳ್ಬಹುದು. ಆಮೇಲೆ ಈಗ ಹರ್ಷವರ್ಧನನ ಆಸ್ಥಾನದಲ್ಲಿದ್ದಂತ ಬಾಣಕವಿ, ಈ ಬಾಣಕವಿ ಏನಿದ್ದಾನಲ್ಲ ಹರ್ಷವರ್ಧನನ ಕುರಿತು ಬರೀತಾನೆ ಅಂತೇಳಿ. ಹರ್ಷವರ್ಧನನ ಜೀವನ ಚರಿತ್ರೆ. ಈಗ ಹರ್ಷವರ್ಧನನ ಜೀವನ ಚರಿತ್ರೆಯನ್ನು ಕುರಿತು ಬರೆದಂತ ಕವಿ ಯಾರಪ್ಪ ಅಂದ್ರೆ ಬಾಣ ಅಂತೇಳಿ ಹೇಳ್ಬೋದು. ಈಗ ಹರ್ಷವರ್ಧನ ಆಸ್ಥಾನಕ್ಕೂ ಕೂಡ ಉಯನಸ್ತಾನ್ ಬಂದಿರ್ತಾನೆ. ಅದೇ ಕಾಲಾವಧಿಯಲ್ಲಿ ಕೆಳಗಡೆ ಮಹೇಂದ್ರ ವರ್ಮ ಇರ್ತಾನೆ ಮತ್ತು ಪುಲಕೇಶಿ ಇರ್ತಾರೆ. ಅವರ ಕಾಲದಲ್ಲಿ ಯಾರ್ಯಾರು ಬಂದಿರ್ತಾರೆ ನೋಡ್ಬೇಕಾಗತ್ತೆ. ಮತ್ತು ಅವರ ಕಾಲಾವಧಿಯಲ್ಲಿ ರಚಿಸಿದಂತ ಕೃತಿಗಳು ಯಾವಿದ್ದಾವಂತ ಕೂಡ ನಾವು ನೋಡ್ಬೇಕಾಗತ್ತೆ ಅಂತೇಳಿ. ಹೀಗಾಗಿ ಐತಿಹಾಸಿಕ ಸಾಹಿತ್ಯ ಇದು ಒಂದು ರೀತಿ ಲೌಕಿಕ ಸಾಹಿತ್ಯ ಕೂಡ ಹೌದು. ರಾಜರ ಆಸ್ಥಾನ ಕವಿಗಳಿಂದ ಮತ್ತು ವಿವಿಧ ಪ್ರಾದೇಶಿಕ ಭಾಷೆಗಳಲ್ಲಿ ವಿವಿಧ ಕವಿಗಳಿಂದ ರಚಿಸಲ್ಪಟ್ಟಂತ ಕೃತಿಗಳು ಅಂತೇಳಿ ಹೇಳ್ಬೋದು. ಜೊತೆಗೆ ವಾಕ್ಪತಿ ಇರ್ಬೋದು, ಅವನು ಬರೆದಂತ ಕೃತಿ ಹೆಸರು ಗೌಡಾವೋ ಅಂತೇಳಿ ಕರಿತೀವಿ. ಆಮೇಲೆ ನಯಚಂದ್ರ ಸೂರಿಯ ಹಮೀರ ಕಾವ್ಯ ಇರ್ಬೋದು. ಹಮೀರ ಕಾವ್ಯ ಅಥವಾ ಹಮೀರ ಕಾವ್ಯ ಐತಲ್ಲ, ಇದು ಟೋಟಲ್ ಆಗಿ ಚೌಹಾಣ ಮನೆತನಗಳು ಏನು ರಜಪೂತರ ಒಂದು ದೊಡ್ಡ ಪಂಗಡ ಇತ್ತು ಚೌಹಾಣರು, ಆ ಚೌಹಾಣರ ಮನೆತನವನ್ನ ಕುರಿತು ಮತ್ತು ರಣತಂಬೂರಿನ ಕುರಿತು ಮತ್ತು ವಿಶೇಷವಾಗಿ ಚೌಹಾಣದ ಅರಸ ಹಮೀರ ದೇವನ ಕುರಿತು ನಯಚಂದ್ರ ಸೂರಿ ಹಮೀರ ಕಾವ್ಯವನ್ನ ರಚಿಸುತ್ತಾನೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಸಂಧ್ಯಾಕರ ನಂದಿ ಇರ್ಬೋದು, ಅವರ ರಾಮಚರಿತ ಇರ್ಬೋದು, ಆಮೇಲೆ ಜೈಸಿಂಗ್ ಇರ್ಬೋದು, ಕುಮಾರಪಾಲ ಏನು ಬಂಗಾಳದ ಚರಿತ್ರೆ ನೋಡ್ತೀವಿ ನಾವು, ದೇವಪಾಲ ಮತ್ತು ಧರ್ಮಪಾಲ, ಕುಮಾರಪಾಲನ ಬಗ್ಗೆ ನೋಡ್ತೀವಲ್ಲ, ಆ ಪಾಲ ಅರಸರ ಸಾಧನೆಗಳನ್ನು ಜೀವನವನ್ನು ಕುರಿತು ರಚಿಸಿದಂತ ಕೃತಿಗಳಲ್ಲಿ ಜೈಸಿಂಗ್ ಕೂಡ ಒಬ್ಬ ಅಂತೇಳಿ. ಅದ್ರ ಜೊತೆಗೆ ಬಿಲ್ಲಣ ರಚಿಸಿದಂತ ಕೃತಿ ವಿಕ್ರಮಾಂಕ ದೇವಚರಿತೆ. ಇದು ವಿಶೇಷವಾಗಿ ಕನ್ನಡ ನಾಡಿನ ಚರಿತ್ರೆ. ಅಂದ್ರೆ 7ನೇ ಶತಮಾನದಿಂದ 8ನೇ ಶತಮಾನದ ಏನು ಆಕ್ಚುಲಿ ಕಲ್ಯಾಣ ಚಾಲುಕ್ಯರು ಬರೋದು ರಾಷ್ಟ್ರಕೂಟರ ನಂತರ. ಈ ರಾಷ್ಟ್ರಕೂಟರ ನಂತರನ ಅಥವಾ ಇದು ಬಾದಾಮಿ ಚಾಲುಕ್ಯರ ನಂತರ ಒಂಚೂರು ಕನ್ಫ್ಯೂಷನ್ ಇದೆ, ಅದು ಆಮೇಲೆ ನೋಡ್ಕೊತೀನಿ ನಾನು. ಈ ಬಿಲ್ಲಣ ಏನು ಬರೆದಿರ್ತಕ್ಕಂಥ ವಿಕ್ರಮಾಂಕ ದೇವಚರಿತೆ ಕಲ್ಯಾಣಿ ಚಾಲುಕ್ಯರು ವಿಶೇಷವಾಗಿ 6ನೇ ವಿಕ್ರಮಾದಿತ್ಯನ ಬಗ್ಗೆ ಅದು ಮಾಹಿತಿಯನ್ನು ನೀಡ್ತಕ್ಕಂಥದ್ದು. ಅದೇ ರೀತಿ ಕಲ್ಲಣ ಅಂತ ಬಂದತ್ನ್ಯಾಗ ಕಾಶ್ಮೀರ ಚರಿತ್ರೆಯನ್ನು ಕುರಿತು ನಾವು ನೋಡ್ತೀವಿ. ಕಾಳಿದಾಸ ಅಂತ ಬಂದತ್ನ್ಯಾಗ ರಘುವಂಶ ಇರ್ಬೋದು, ಮಾಳ್ವಿಕಾಗ್ನಿಮಿತ್ರ ಇರ್ಬೋದು, ಆಮೇಲೆ ಶಾಕುಂತಲೆ ಇರ್ಬೋದು. ಕಾಳಿದಾಸಂದು ನಾಟಕಗಳು ಜಾಸ್ತಿ, 32ಕ್ಕೂ ಹೆಚ್ಚು ನಾಟಕಗಳನ್ನ ಬರೆದಿದ್ದಾನೆ ಅವನು. ವಿಕ್ರಮೋರ್ವಶಿ ಇರ್ಬೋದು, ಮೇಘದೂತ ಇರ್ಬೋದು. ಈ ರೀತಿಯಾಗಿ ವಿಶಾಖದತ್ತನ ಮುದ್ರಾ ರಾಕ್ಷಸ ಇರ್ಬೋದು, ದೇವಿ ಚಂದ್ರಗುಪ್ತಂ ಇರ್ಬೋದು. ಇವು ಕೂಡ ನಾಟಕಗಳು. ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ನಾಟಕಗಳು. ಇಲ್ಲಿ ವಿಶೇಷವಾಗಿ ಮೌರ್ಯರ ಕಾಲದ ಏನು ಚಂದ್ರಗುಪ್ತ ಮೌರ್ಯ ಯಾವ ರೀತಿ ನಂದನರನ್ನು ನಿರ್ಮೂಲನೆ ಮಾಡಿದ ಅನ್ನೋದನ್ನು ಕುರಿತು ಈ ಮುದ್ರಾ ರಾಕ್ಷಸ ನಾಟಕದ ಮೂಲಕ ತಿಳಿಸ್ತಕ್ಕಂಥ ಒಂದು ಕೃತಿ ಅಂತ ಹೇಳ್ಬೋದು. ಅದೇ ತರ ಕೌಟಿಲ್ಯನ ಅರ್ಥಶಾಸ್ತ್ರ ಇರ್ಬೋದು. ಹೆಸರು ಮಾತ್ರ ಅರ್ಥಶಾಸ್ತ್ರ, ಅದು ಒಳಗೊಂಡಿರ್ತಕ್ಕಂಥ ವಿಷಯ ರಾಜನೀತಿ ಅಂತೇಳಿ ಹೇಳ್ಬೋದು.
ಅದ್ರ ಜೊತೆಗೆ ಹರ್ಷವರ್ಧನ, ಸ್ವತಃ ಹರ್ಷವರ್ಧನ ಕವಿಯಾಗಿರ್ತಾನೆ. ಅವನು ಬರೆದಂತ ಕೃತಿ ನಾಗಾನಂದ ಇರ್ಬೋದು, ರತ್ನಾವಳಿ ಇರ್ಬೋದು, ಪ್ರಿಯದರ್ಶಕ ನಾಟಕಗಳಿರ್ಬೋದು, ಆಮೇಲೆ ವಿಷ್ಣು ಶರ್ಮನ ಪಂಚತಂತ್ರ ಇರ್ಬೋದು, ದಂಡಿಯ ಕಾವ್ಯ ದರ್ಶನ ಇರ್ಬೋದು, ಅಮೋಘ ವರ್ಷ ನೃಪತುಂಗನ ಕವಿರಾಜ ಮಾರ್ಗ ಇರ್ಬೋದು, ಆಮೇಲೆ ಮಹಾಗ ಬರೆದಂತ ಶಿಶುಪಾಲ ವಧೆ ಇರ್ಬೋದು, ಯಾಜ್ಞವಲ್ಕನ ಮಿತಾಕ್ಷರ ಇದು ಇರ್ಬೋದು, ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತ ಇರ್ಬೋದು, ಆಮೇಲೆ ಪಾಣನಿ ಬರೆದಂತ ಅಷ್ಟಾಧ್ಯಾಯ ಇರ್ಬೋದು. ಈ ರೀತಿ ಬೇರೆ ಬೇರೆ 1ನೇ ಮಹೇಂದ್ರ ವರ್ಮ ಬರೆದಂತ ಮತ್ತ ವಿಲಾಸ ಪ್ರಹಸನ, ಪಲ್ಲವರ ಇತಿಹಾಸವನ್ನು ಕುರಿತು 1ನೇ ಮಹೇಂದ್ರ ವರ್ಮ ಬರೆದಂತ ಮತ್ತ ವಿಲಾಸ ಪ್ರಹಸನ ಇರ್ಬೋದು. ಬೇರೆ ಬೇರೆ ಕವಿಗಳು, ವಿದ್ವಾಂಸರು ಆಯಾ ಕಾಲದ ಧರ್ಮ, ರಾಜಕೀಯ, ಆರ್ಥಿಕತೆ ಮತ್ತು ಅವರ ಮನೆತನವನ್ನು ಕುರಿತು ಬರೆದಿರ್ತಕ್ಕಂಥ ಕೃತಿಗಳು ನಮಗೆ ಸಾಕಷ್ಟು ಐತಿಹಾಸಿಕ ವಿಷಯಗಳನ್ನು ನೀಡ್ತವೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಅದೇ ತರ ಈಗ ನಾವು ದಕ್ಷಿಣ ಭಾರತಕ್ಕೆ ಬಂದೊತ್ನಾಗ ಚಾವುಂಡರಾಯ ಪುರಾಣ ಇರ್ಬೋದು, ಆಮೇಲೆ ಹಾಲ ಇರ್ಬೋದು, ಹಾಲನ ಏನು ಇದು ಹಾಲ ಗಾತ ಸಪ್ತಸತಿ ಕೃತಿ ಇರ್ಬೋದು, ಗುಣಾಢ್ಯನ ಬೃಹತ್ ಕಥೆ ಇರ್ಬೋದು, ಆಮೇಲೆ ವಿಶೇಷವಾಗಿ ನಮ್ಮ ಕನ್ನಡ ಭಾಷೆಯಲ್ಲಿ ಪಂಪ, ಪೊನ್ನ, ರನ್ನ ಈ ಕವಿಗಳಿರ್ಬೋದು. ಇವ್ರನ್ನ ನಾವು ತ್ರಿವಳಿಗಳಂತ ಕರಿತಾ ಇದ್ದೀವಲ್ಲ. ಆಮೇಲೆ ಜನ್ನ ಇರ್ಬೋದು, ಜನ್ನನ ಯಶೋಧರ ಚರಿತೆ ಇರ್ಬೋದು, ಕೇಶಿರಾಜನ ಶಬ್ದ ಮಣಿದರ್ಪಣ ಇರ್ಬೋದು, ಆಮೇಲೆ ಹರಿಹರ ಹರಿಹರ ಇವರೆಲ್ಲರೂ ನಂತರದಲ್ಲಿ ಬಂದಿರ್ತಕ್ಕಂಥವ್ರು. ಆದ್ರೆ ನಾವು ಪ್ರಾಚೀನ ಭಾರತವನ್ನು ಓದುವ ಸಂದರ್ಭದಲ್ಲಿ ಪ್ರಾಚೀನ ಕರ್ನಾಟಕವನ್ನು ಕುರಿತು ಈ ಕವಿಗಳ ಇವುಗಳನ್ನ ನೋಡ್ಬೋದು. ಇವು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಮಧ್ಯಯುಗದ ಬಗ್ಗೆ ತಿಳಿಸ್ತಕ್ಕಂಥದ್ದು. ಕೃಷ್ಣದೇವರಾಯಂದಿರ್ಬೋದು, ರಾಘವಾಂಕ, ಹರಿಹರ ಇವರೆಲ್ಲರೂ, ಕನಕದಾಸ ಇವರೆಲ್ಲರದ್ದು ಮಧ್ಯಕಾಲೀನ ಭಾರತದ ಇತಿಹಾಸವನ್ನು ತಿಳಿಲಿಕ್ಕೆ ಸಹಾಯ ಮಾಡುತ್ತೆ ಅಂತೇಳಿ. ಆದ್ರೆ ರನ್ನ, ಪಂಪ ಇವರೆಲ್ಲರೂ, ಪಂಪ ಆದಿಕವಿ, ಕೂಟರ ಕಾಲದಲ್ಲಿ ಇದ್ದಂತ ಕವಿ. ಮತ್ತೆ ರನ್ನ ಕಲ್ಯಾಣ ಚಾಲುಕ್ಯರ ಹರಿಕೇಸರಿ ಆಸ್ಥಾನದಲ್ಲಿ ಇದ್ದಂತ ಕವಿ. ಇವನು ಬರೆದಂತ ಗದಾಯುದ್ಧ ಇರ್ಬೋದು, ವಿಕ್ರಮಾರ್ಜುನ ವಿಜಯ ಇರ್ಬೋದು, ಇವೆಲ್ಲವೂ ಕೂಡ ಪ್ರಾಚೀನ ಕರ್ನಾಟಕದ ಬಗ್ಗೆ ತಿಳಿಸ್ಲಿಕ್ಕೆ ಸಹಾಯವನ್ನು ಮಾಡ್ತವೆ ಅಂತ ಹೇಳ್ಬೋದು. ಇವು ಸಾಹಿತ್ಯಿಕ ಕೃತಿಗಳು, ಐತಿಹಾಸಿಕ ಕೃತಿಗಳು ಅಥವಾ ಐತಿಹಾಸಿಕ ಸಾಹಿತ್ಯದ ಮೂಲಾಧಾರಗಳು ಅಂತ ಹೇಳ್ಬೋದು ನಾನು ಮತ್ತೆ ಒಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಮೂಲಾಧಾರಗಳಲ್ಲಿ 2 ವಿಧ. ಒಂದು ಸಾಹಿತ್ಯಿಕ ಮೂಲಾಧಾರಗಳು, 2 ಪ್ರಾಕೃತಿಕ ಮೂಲಾಧಾರಗಳು. ಈಗ ನಾವಿನ್ನ ಪ್ರಾಕೃತಿಕ ಮೂಲಾಧಾರಗಳಿಗೆ ಹೋಗಿಲ್ಲ. ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ. ಇಲ್ಲಿ ನಾವೀಗ ವಿದೇಶಿ ಸಾಹಿತ್ಯದ ಕುರಿತು ಮಾತಾಡಿಲ್ಲ, ದೇಶೀಯ ಸಾಹಿತ್ಯದಲ್ಲೇ ನಾವಿದ್ದೀವಿ. ಧಾರ್ಮಿಕ ಸಾಹಿತ್ಯ, ಐತಿಹಾಸಿಕ ಸಾಹಿತ್ಯ ಮತ್ತು ಸಂಗಮ ಸಾಹಿತ್ಯ ಹಾಗೂ ವೈಜ್ಞಾನಿಕ ಸಾಹಿತ್ಯ ಅಂತೇಳಿ. ಧಾರ್ಮಿಕ ಸಾಹಿತ್ಯದಲ್ಲಿ ವೇದಗಳ ಸಾಹಿತ್ಯ ಅಥವಾ ವೈದಿಕ ಸಾಹಿತ್ಯ, ಜೈನ ಸಾಹಿತ್ಯ ಮತ್ತು ಬೌದ್ಧ ಧರ್ಮದ ಸಾಹಿತ್ಯ ಅಂತೇಳಿ. 2ನೇದ್ದು ನಾವು ಐತಿಹಾಸಿಕ ಸಾಹಿತ್ಯವನ್ನ ಈಗ ನೋಡಿದ್ವಿ ಅಂತೇಳಿ. ಇನ್ನು 3ನೇದ್ದಾಗಿ ಸಂಗಮ ಸಾಹಿತ್ಯ. ವಿಶೇಷವಾಗಿ ದಕ್ಷಿಣ ಭಾರತದ ತಮಿಳು ಸಾಹಿತ್ಯ ಐತಲ್ಲ, ಈ ತಮಿಳು ಸಾಹಿತ್ಯವನ್ನ ಕ್ರಿಸ್ತಶಕ ಆರಂಭದ ಕಾಲಗಳು ಅಂದ್ರೆ ಕ್ರಿಸ್ತ ಪೂರ್ವ 2-1, ಕ್ರಿಸ್ತಶಕ 1-2ನೇ ಕಾಲ ಅಂತ ಏನ್ ಕರೆದುಕೊಳ್ತೀವಲ್ಲ ನಾವು, ಆ ಕಾಲಾವಧಿಯಲ್ಲಿ ಅಂದ್ರೆ ನಾವು ಸಿಂಧು ನಾಗರಿಕತೆ ಆದ ನಂತರ ಕಾಲಾವಧಿಯಲ್ಲಿ, ಈ ಕಡೆ ಬಂದ್ರೆ ಉತ್ತರ ಭಾರತದಲ್ಲಿ ಮೌರ್ಯರ ಕಾಲಾವಧಿಯಲ್ಲಿ ಇರ್ತಕ್ಕಂಥದ್ದು. ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಚೋಳ, ಚೇರ, ಪಾಂಡ್ಯ ಈ 3 ರಾಜಮನೆತನಗಳ ರಾಜಕೀಯ ಇತಿಹಾಸ ಇರ್ಬೋದು, ಸಾಮಾಜಿಕ ಜೀವನ ಇರ್ಬೋದು, ಆರ್ಥಿಕ ಪರಿಸ್ಥಿತಿ ಇರ್ಬೋದು ಮತ್ತು ಅವರ ಧಾರ್ಮಿಕ ಜೀವನವನ್ನ ಕುರಿತು ಸ್ಪಷ್ಟವಾದಂತ ಮಾಹಿತಿಯನ್ನ ಈ ಸಂಗಮ ಸಾಹಿತ್ಯದ ಕೃತಿಗಳು ನಮಗೆ ನೀಡ್ತವ ಅಂತ ಹೇಳ್ಬೋದು. ತಮಿಳರಿಗೆ ಯಾವಾಗಲೂ ತಮ್ಮ ಭಾಷೆ ಮತ್ತು ಇದ್ರ ಮೇಲೆ ಗರ್ವ, ಸೊಕ್ಕು ಜಾಸ್ತಿ ಇದೆ. ಅವರು ಸನ್ ಆಫ್ ಸಾಯಿಲ್ ಸಿದ್ಧಾಂತವನ್ನ ಬಹಳ ಪ್ರೀತಿಸ್ತಾರೆ. ಹೆಚ್ಚು ಕಡಿಮೆ ದ್ರಾವಿಡ ಸಾಹಿತ್ಯ ಅಂತ ಏನ್ ಕರೆದುಕೊಳ್ತಾರಲ್ಲ ತಮಿಳರು, ಇವತ್ತಿ ಕೂಡ ಅಖಂಡ ಭಾರತದ ಜೊತೆಗೆ ಬೆರಿಲಿಕ್ಕೆ ಅವರು ಹಿಂದೇಟಾಗ್ತಾ ಇರ್ತಾರೆ. ಒಂದು ಕಾಲದಲ್ಲಿ ನೋಡ್ಬೇಕು, ಹಿಂದಿ ಈಗೂ ಕೂಡ ಹಿಂದಿ ಅಂದ್ರೆ ಅವ್ರು ಉರಿದು ಬೀಳ್ತಾರೆ, ಬೇರೆ ಭಾಷೆ ಅಂದ್ರೂ ಕೂಡ ಉರಿದು ಬೀಳ್ತಾರೆ. ನಮ್ಮ ಭಾಷೆ ಶ್ರೇಷ್ಠವಾದಂತ ಭಾಷೆ ಮತ್ತು ಅದು ಪ್ರಾಚೀನ, ಅದಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದ್ದು ಕೂಡ ಪ್ರಥಮವಾಗಿ. ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಂತ ಭಾಷೆಗಳು ಇವತ್ತು 7-8 ಆಗಿದ್ದಾವೆ. ಇತ್ತೀಚೆಗೆ ಓಡಿಯಾ ಭಾಷೆಗೆ ಕೂಡ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಶಾಸ್ತ್ರೀಯ 2004ರಿಂದ ಈ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡತಕ್ಕಂಥ ಪರಿಪಾಠ ಬೆಳ್ಕೊಂಡು ಬಂದಿದೆ ಭಾರತದಲ್ಲಿ. ಮೊದಲ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡಂತ ಭಾಷೆ ಅಂದ್ರೆ ತಮಿಳು. ಈ ತಮಿಳರಿಗೆ ಏನಿದೆ ಅಂದ್ರೆ ನಮ್ಮದು ಅತ್ಯಂತ ಪ್ರಾಚೀನ ಭಾರತದಲ್ಲಿ
ನಾವು ಕನ್ನಡ ಅಂತ ನಮ್ಮ ಕನ್ನಡ ಭಾಷೆಗೆ ಕೂಡ 2000 ವರ್ಷಗಳ ಇತಿಹಾಸ ಇದೆ. ಆದ್ರೆ ನಾವೀಗ ಹಲ್ಮಿಡಿ ಶಾಸನವನ್ನ ಕ್ರಿಸ್ತಶಕ 450ರಿಂದ ಅಧಿಕೃತವಾಗಿ ತೆಗೆದುಕೊಳ್ತೀವಿ. ಆದ್ರೆ ಸಂಗಮ ಸಾಹಿತ್ಯ ಕ್ರಿಸ್ತ ಪೂರ್ವ ಕೊನೆಯ ಶತಮಾನ, ಏನು 1ನೇ ಶತಮಾನ, ನಾವು ಮೇಲಿಂದ ಕೆಳಗೆ ಬರ್ತಲ್ಲ ಕಾಲಗಣನೆ, ಅಲ್ಲಿಗೆ ಕ್ರಿಸ್ತಶಕದ ಆರಂಭ, ಕ್ರಿಸ್ತಶಕ 1ನೇ ಮತ್ತು 2ನೇ ಶತಮಾನ ಐತಲ್ಲ, ಅವೆಲ್ಲವೂ ಸಂಗಮ ಸಾಹಿತ್ಯದ ಕಾಲಾವಧಿ ಆಗಿತ್ತು ಅಂತೇಳಿ ತಮಿಳರು ಹೇಳೋದು ಅದೇ. ನಮ್ಮ ಭಾಷೆಗೆ ಕನಿಷ್ಠ ಅಂದ್ರೂ ಕೂಡ 2500ದಿಂದ 3000 ವರ್ಷಗಳ ಇತಿಹಾಸ ಐತಿ ಅಂತೇಳಿ ಅವರು ಅಧಿಕೃತ ದಾಖಲೆಗಳನ್ನ ಇಡ್ತಾರೆ. ಇದೇ ಸಂಗಮ ಸಾಹಿತ್ಯದ ದಾಖಲೆಗಳನ್ನ ಅವರು ಇಡ್ತಾರೆ ಅಂತ ಹೇಳ್ಬೋದು. ಹಾಗಾದ್ರೆ ಏನು ಸಂಗಮ ಸಾಹಿತ್ಯ? ಸಂಗಮ ಸಾಹಿತ್ಯ ವಿಶೇಷವಾಗಿ ನಿಮಗೆ ಮುಂದೆ ಬರುತ್ತೆ ಅದು. ಈಗ ನಾವೆಂಗ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸ್ತೀವಲ್ಲ ಕನ್ನಡಿಗರು, ಅದೇ ಮಾದರಿ ಒಳಗೆ ಅವತ್ತಿನ ಕಾಲಕ್ಕೆ ಅವರು ಭಾಷಾ ವೇದಿಕೆಗಳನ್ನ ರಚಿಸಿ ಅಲ್ಲಿ ಎಲ್ಲಾ ವಿದ್ವಾಂಸರು ಕೂಡಿ ಚರ್ಚಿಸ್ತಾ ಇದ್ರು ಅಂತೇಳಿ. ವಿಶೇಷವಾಗಿ ಅಗಸ್ತ್ಯನ ಕಾಲದಲ್ಲಿ ಅಗಸ್ತ್ಯ 2 ಅಥವಾ 3 ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಾನೆ ಅಂತ ಹೇಳ್ಬೋದು. ವಿಶೇಷವಾಗಿ ಈ ಸಂಗಮ ಸಾಹಿತ್ಯದಲ್ಲಿ ತಿರುವಳ್ಳವರ್ ಅವರು ತಮಿಳು ಭಾಷೆ ಪಿತಾಮಹ ಅಂತೇಳಿ ಕರ್ಕೊಳ್ತಾರೆ ಯಾರನ್ನ, ತಿರುವಳ್ಳವರ್ನ. ಆ ತಿರುವಳ್ಳವರ್ ಇರ್ಬೋದು, ಆಮೇಲೆ ಇದು ಇಳಂಗು ಅಡಿಗಳು ಇರ್ಬೋದು, ಸತ್ತನಾರ್ ಇರ್ಬೋದು, ಆಮೇಲೆ ತಿರುತುಕ್ಕ ದೇವರ್ ಅಂತಕ್ಕಂಥ ಕವಿ ಇರ್ಬೋದು. ಇವರೆಲ್ಲರೂ ಅಂದಿನ ಕಾಲದ ಪ್ರಸಿದ್ಧ ತಮಿಳು ಕವಿಗಳಾಗಿದ್ರು ಅಂತೇಳಿ. ಮತ್ತೆ ಈ ಸಂಗಮ ಸಾಹಿತ್ಯದಲ್ಲಿ ವಿಶೇಷವಾಗಿ ಶಿಲಪಾದಿಗಾರಂ ಇರ್ಬೋದು, ಮಣಿಮೇಕಲ ಇರ್ಬೋದು, ತಿರುಕ್ಕುರಳ್ ಇರ್ಬೋದು, ಪಟ್ಟಪಾತಲ ಇರ್ಬೋದು, 18 ಇರ್ಬೋದು, ಪೆರಿಯ ಪುರಾಣ ಇರ್ಬೋದು, ತೊಳಕಾಪಿಯಂ ಇರ್ಬೋದು, ಎಟ್ಟತ್ತ ಗೈ ಇರ್ಬೋದು, ಬಹಳಷ್ಟು ಕೃತಿಗಳು ಅವತ್ತಿನ ಕಾಲಕ್ಕೆ ಬೆಳೆದು ಬರ್ತವೆ ಅಂತೇಳಿ ಹೇಳ್ಬೋದು. ಅಥವಾ ಅಂದ್ರೆ ಆಗಿನ ಕಾಲದ ಜೀವನದ ಬಗ್ಗೆ ತಿಳಿಸ್ತವೆ ಅಂತ ಹೇಳ್ಬೋದು. ವಿಶೇಷವಾಗಿ ಏನು ಚೇರ, ಚೋಳ ಮತ್ತು ಪಾಂಡೆ, ಈ 3 ರಾಜಮನೆತನಗಳು ಆರಂಭದ ಕಾಲದಿಂದನೂ ಇದ್ವು ಅಂತೇಳಿ ಈ ಕೃತಿಗಳು ನಮಗೆ ತಿಳಿಸ್ತವೆ ಅಂತೇಳಿ. ಹಾಗಾಗಿ ಮುಂದೆ ಸಂಗಮ ಅವಧಿ ಅಂತ ಬಂದದ್ನಾಗ ಡೀಟೇಲ್ ಆಗಿ ನಾವು ನೋಡೋಣ ಅಂತೇಳಿ. ಜೊತೆಗೆ ಈಗ ನಾವು ದೇಶೀಯ ಸಾಹಿತ್ಯದಲ್ಲಿ ಕೊನೆಯ ಸಾಹಿತ್ಯ ಮೂಲಾಧಾರಗಳು ಯಾವಪ್ಪ ಅಂದ್ರೆ ವೈಜ್ಞಾನಿಕ ಸಾಹಿತ್ಯಗಳು. ಅಂದ್ರೆ ವಿಜ್ಞಾನ ಮತ್ತು ಏನು ಬಾಹ್ಯಾಕಾಶ ಇರ್ಬೋದು ಅಥವಾ ಕೌತುಕತೆಗಳೇನು ಇಟ್ಟುಕೊಂಡು ಬರೆದಂತ ಕೃತಿಗಳೇನಿದ್ದಾವಲ್ಲ ಅವುಗಳನ್ನ ಕುರಿತು ನಾವು ವೈಜ್ಞಾನಿಕ ಸಾಹಿತ್ಯಿಕ ಮೂಲಾಧಾರಗಳಂತೇಳಿ ಕರ್ಕೊಳ್ತೀವಿ ಅಂತೇಳಿ. ಅವು ಕೂಡ ಐತಿಹಾಸಿಕ ಕಾಲಾವಧಿಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು, ಆಯಾ ರಾಜರ ಕಾಲಾವಧಿಯಲ್ಲಿ ಅವು ರಚನೆ ಆಗಿದ್ದಾವೆ. ಈಗ ಗುಪ್ತರ ಕಾಲಾವಧಿ ಅಂತ ಬಂದತ್ನಾಗ ನಾವು ಏನ್ ನೋಡ್ತೀವಿ ಅಲ್ಲಿ, ಗುಪ್ತರ ಕಾಲಾವಧಿಯಲ್ಲಿ ಸುವರ್ಣ ಯುಗವನ್ನ ನೋಡ್ತೀವಿ. ಅಂದ್ರೆ ಸುವರ್ಣ ಯುಗ ಅಂದ್ರೆ ಸಾಹಿತ್ಯ, ಧರ್ಮ, ಕಲೆ, ವಾಸ್ತುಶಿಲ್ಪ, ಜೊತೆಗೆ ವಿಜ್ಞಾನ, ತಂತ್ರಜ್ಞಾನ, ರಸಾಯನ, ಖಗೋಳ ವಿಜ್ಞಾನ, ಗಣಿತ, ಆಯುರ್ವೇದ ಎಲ್ಲವನ್ನು ನೋಡ್ತೀವಲ್ಲ, ಎಲ್ಲದರಲ್ಲಿ ಬೆಳವಣಿಗೆ ಆಯ್ತು ಗುಪ್ತರ ಕಾಲದಲ್ಲಿ. ಹಾಗಾಗಿ ಆ ಕಾಲಾವಧಿಯಲ್ಲಿ ಇದ್ದಂತ ಕವಿಗಳು ವಿಶೇಷವಾಗಿ ಆ ಸಂದರ್ಭದಲ್ಲಿ ಕನ್ನಡದಲ್ಲಿ ಕೂಡ ಭಾಸ್ಕರಾಚಾರ್ಯ ಇದ್ದ, ಅವರಿಂದ ರಚಿತವಾದಂತ ಕೃತಿಗಳು ಅಂತೇಳಿ. ಈಗ ಭಾಸ್ಕರಾಚಾರ್ಯನ ಲೀಲಾವತಿ ಇರ್ಬೋದು, ಆ ಗುಪ್ತರ ಕಾಲದ ಆರ್ಯಭಟನ ಆರ್ಯಭಟಿಯಂ ಇರ್ಬೋದು, ಬ್ರಹ್ಮಗುಪ್ತನ ಶೂನ್ಯ ಸಿದ್ಧಾಂತ ಇರ್ಬೋದು, ವರಾಮೀರನ ಜಾತಕ ತಿಲಕ ಇರ್ಬೋದು, ಅಥವಾ ಬೃಹತ್ ಸಂಹಿತೆ ಇರ್ಬೋದು, ಚರಕನ ಚರಕ ಸಂಹಿತೆ ಇರ್ಬೋದು, ಸುಶ್ರುತ, ವಿಶೇಷವಾಗಿ ನಾವೇನು ಆಪರೇಷನ್ ಬಗ್ಗೆ ಮಾತಾಡ್ತೀವಿ ಅವುಗಳ ಬಗ್ಗೆ ಹೇಳ್ತಕ್ಕಂಥ ಸುಶ್ರುತ ಸಂಹಿತೆ ಇರ್ಬೋದು, ಆಮೇಲೆ 2ನೇ ನಾಗಾರ್ಜುನನ ರಸವೈದ್ಯ ಇರ್ಬೋದು, ಕೀರ್ತಿವರ್ಮನ ಗೋ ವೈದ್ಯ ಇರ್ಬೋದು, ಶ್ರೀಧರಾಚಾರ್ಯನ ಜಾತಕ ತಿಲಕ ಇರ್ಬೋದು, ಸ್ತ್ರೀ ಪುರುಷನ ಗಜಶಾಸ್ತ್ರ ಇರ್ಬೋದು, ಮತ್ತೆ ಚಾವುಂಡರಾಯ ಬರೆದಂತ ಲೋಕೋಪಕಾರ ಅಂತಕ್ಕಂಥ ವೈಜ್ಞಾನಿಕ ಕೃತಿ ಕೂಡ, ಮತ್ತೆ ಭಾಸ್ಕರಾಚಾರ್ಯನ ಲೀಲಾವತಿ ಇರ್ಬೋದು. ಅಂದಿನ ವಿಷಯಗಳನ್ನ ಕುರಿತು ಅಥವಾ ಅಂದಿನ ವಿಷಯಗಳನ್ನ ಇಟ್ಟುಕೊಂಡು ವೈಜ್ಞಾನಿಕ ಮನೋಭಾವದಲ್ಲಿ ಚಿಂತಿಸಿದಂತ ಕವಿಗಳಿವರು. ಈಗ ನೋಡ್ರಿ, ಶೂನ್ಯವನ್ನು ಕಂಡಿಡಿದವರು ಭಾರತೀಯರು. ಆಮೇಲೆ ನಾವು ಸೂರ್ಯ ಕೇಂದ್ರ ಸಿದ್ಧಾಂತವನ್ನ ನಾವು 16ನೇ ಶತಮಾನಕ್ಕೆ ತಗೊಂಡ್ಬರ್ತೀವಿ. ಕೂಪರ್ನಿಕಸ್, ಗ್ಯಾಲಿಲಿಯೋ ಇವರು ಹೇಳಿದ್ರು, ಕೂಪರ್ನಿಕಸೇ ಸೂರ್ಯ ಕೇಂದ್ರ ಸಿದ್ಧಾಂತದ ಬಗ್ಗೆ ಪ್ರತಿಪಾದನೆ ಮಾಡಿದ ಅಂತೇಳಿ. ನಾವು ಆರಂಭ ಕಾಲದಿಂದನ ಭಾರತೀಯರೇ ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಸೂರ್ಯ ಕೇಂದ್ರಿತ ಸಿದ್ಧಾಂತದ ಬಗ್ಗೆ ಆರ್ಯಭಟಿಯಂನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಂತ. ಆಮೇಲೆ ಆರ್ಯಭಟಿಯಂ ಕೃತಿ ಕ್ಲಿಯರ್ ಆಗಿ ಭೂಮಿ ಗುಂಡಾಗಿದೆ ಅಂತಕ್ಕಂಥದ್ನ ಆರ್ಯಭಟ ಮೊದಲೇ ಹೇಳಿದ್ದಾನೆ ಅಂತೇಳಿ. ಆದ್ರೆ ನಾವು ಜಗತ್ತಿಗೆ ಅದನ್ನ ಅಧಿಕೃತವಾಗಿ
ಒಪ್ಪಿಸುವಲ್ಲಿ ನಾವು ಎಡವಿದ್ದೀವಿ ಭಾರತೀಯರು ಅಂತೇಳಿ ಒಪ್ಪಿಗೆಬೇಕಾಗತ್ತೆ ಅಂತ. ಹಾಗಾಗಿ ಈ ಎಲ್ಲಾ ಕವಿಗಳು ಏನು ವೈಜ್ಞಾನಿಕ ಮನೋಭಾವವನ್ನು ಇಟ್ಟುಕೊಂಡು ಬರೆದಿದ್ದಾರಲ್ಲ, ಇವನ್ನ ನಾವು ವೈಜ್ಞಾನಿಕ ಸಾಹಿತ್ಯಿಕ ಮೂಲಾಧಾರಗಳು ಅಂತೇಳಿ ಕರಿತೀವಿ. ಇಲ್ಲಿಗೆ ದೇಶೀಯ ಸಾಹಿತ್ಯ ಆಯ್ತು ಅಂತೇಳಿ. ದೇಶೀಯ ಸಾಹಿತ್ಯದಲ್ಲಿ ಧಾರ್ಮಿಕ ಸಾಹಿತ್ಯ, ಐತಿಹಾಸಿಕ ಸಾಹಿತ್ಯ, ವೈಜ್ಞಾನಿಕ ಸಾಹಿತ್ಯ, ಸಂಗಮ ಸಾಹಿತ್ಯ 4 ಭಾಗಗಳಲ್ಲಿ ನಾವು ನೋಡಿದ್ವಿ ಅಂತ. ಮತ್ತೆ ಧಾರ್ಮಿಕ ಸಾಹಿತ್ಯದಲ್ಲಿ ವೈದಿಕ, ಜೈನ ಧರ್ಮ ಬೌದ್ಧ ಧರ್ಮ ಅಂತೇಳಿ. ಈಗ ನಾವು ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ಎರಡನೇದು ಯಾವ್ದಪ್ಪ ಅಂದ್ರ ವಿದೇಶಿ ಸಾಹಿತ್ಯ. ಅಂದ್ರೆ ಭಾರತವನ್ನ ಕುರಿತು, ಭಾರತಕ್ಕೆ ಬಂದು ಭಾರತದ ಅರಸರ ಜೊತೆಗೆ ಸಂವಾದ ಮಾಡಿ ಅಥವಾ ಭಾರತದ ವಸ್ತು ವಿಷಯವನ್ನ ಇಟ್ಟುಕೊಂಡು ಬರೆದಂತ ಕೃತಿಗಳು. ಅವರ ಕೃತಿಯಲ್ಲಿ ಭಾರತದ ಬಗ್ಗೆ, ಪ್ರಾಚೀನ ಭಾರತದ ಬಗ್ಗೆ ಇರ್ಬೇಕು, ಪ್ರಸ್ತಾಪ ಇರ್ಬೇಕು. ಅಂತ ಕೃತಿಗಳನ್ನ ನಾವು ಏನಂತ ಕರಿತೀವಿ? ವಿದೇಶಿ ಸಾಹಿತ್ಯಿಕ ಮೂಲಾಧಾರಗಳು. ಈ ಪ್ರಾಚೀನ ಕಾಲದಲ್ಲಿ ಯಾರ್ಯಾರು ಬಂದ್ರು ಭಾರತಕ್ಕೆ? ಗ್ರೀಕರು ಬಂದ್ರು, ರೋಮನರು ಬಂದ್ರು. ಎರಡಟಸ್ನ ಕೃತಿ ಭಾರತಕ್ಕೆ ಬರದೇ ಇದ್ರು ಕೂಡ ಅವನ್ ಏನ್ ಮಾಡ್ತಾನೆ, ಡೇರಿಯಸ್ ಅನ್ನು ವಾಯುವ್ಯ ಭಾರತದ ಮೇಲೆ ದಾಳಿ ಮಾಡಿದ್ದ ಎಂಬ ಒಂದು ಅಂಶವನ್ನ ಅವನು ತನ್ನ ಕೃತಿಯಲ್ಲಿ ಏನು ಹಿಸ್ಟೋರಿಕಾಸ್ ಅಂತ ಕೃತಿ ಐತಲ್ಲ ಎರಡಟಸ್ ಅಂದು, ಆ ಕೃತಿಯಲ್ಲಿ ಡೇರಿಯಸ್ ಅನ್ನು ವಾಯುವ್ಯ ಭಾರತದ ಮೇಲೆ ದಾಳಿ ಮಾಡಿ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳ ಆಕ್ರಮಣದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಕೃತಿ ಏನಪ್ಪಾ ಅಂದ್ರ ಈ ಯಾವುದು ಹಿಸ್ಟೋರಿಕಾಸ್ ಐತಲ್ಲ, ಹಿಸ್ಟೋರಿಸ್ಕಾ ಈ ಕೃತಿ ತಿಳಿಸ್ತೈತಿ ಅಂತ ಹೇಳಿ ಹೇಳ್ಬೋದು. ಇದು ಗ್ರೀಕ್, ವಿಶೇಷವಾಗಿ ಹೆರೋಡಟಸ್ ಏನಿದ್ದಾನಲ್ಲ ಗ್ರೀಕ್ ಅವನು ಅಂತಂದೇಳಿ. ಜೊತೆಗೆ ಈಗ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಯಾರು ಬರ್ದಾರಂತಾನು ಗೊತ್ತಿಲ್ಲ. ಇದನ್ನ ಅನಾಮಿಕ ಕೃತಿ ಇದು. ಈ ಕೃತಿ ಕ್ರಿಸ್ತಶಕ 80 ಅಂದ್ರೆ 1ನೇ ಶತಮಾನದ ಭಾರತದ ರೇವು ಪಟ್ಟಣಗಳು ಅಂದ್ರೆ ದಕ್ಷಿಣ ಭಾರತದ ಬಂದರುಗಳನ್ನ ಕುರಿತು, ಅದು ಪಶ್ಚಿಮ ದೇಶದ ಜೊತೆಗೆ ಯಾವ ರೀತಿ ವ್ಯವಹಾರ ಮಾಡ್ತಾ ಇದ್ರು ಭಾರತೀಯರು ಅನ್ನೋ ಒಂದು ಮಾಹಿತಿಯನ್ನ ಕುರಿತು ಈ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ನಮಗೆ ತಿಳಿಸಿಕೊಡ್ತೈತಿ ಅಂತೇಳಿ. ಈಗ ಪ್ಲಿನಿ ಏನು ಬರ್ದಿದ್ದಾನಲ್ಲ, ಪ್ಲಿನಿ ಬರೆದಂತ ಪ್ರಕೃತಿ ಇತಿಹಾಸ ಅಂದ್ರೆ ಪ್ರಾಕೃತಿಕ ಇತಿಹಾಸ ಐತಲ್ಲ, ಇದು ಟಾಲೆಮಿ ಏನು ಇಟಾಲಿಯನ್ನು ಕವಿ ಇರ್ತಾನಲ್ಲ, ಅವನ್ ಟಾಲೆಮಿಯ ಭೌಗೋಳಿಕ ಕೃತಿಗಳ ಸಾಮ್ಯತೆ ಬಗ್ಗೆ ತಿಳಿಸ್ಕೊಡ್ತವೆ ಇವೆರಡು ಅಂತಂದೇಳಿ. ಇದ್ರ ಜೊತೆಗೆ ಸ್ಟ್ರಾಂಬೋ ಇರ್ಬೋದು, ಆಮೇಲೆ ಕರ್ಟಿಯಸ್ ಇರ್ಬೋದು, ಜಸ್ಟಿನರು ಭಾರತದ ಬಗ್ಗೆ ಪ್ರಾಕೃತಿಕ ವಿಷಯವನ್ನು ಇಟ್ಟುಕೊಂಡು ಬರೆದಂತ ಗ್ರೀಕ್ ಕವಿಗಳು. ಭಾರತಕ್ಕೆ ಬಂದಿಲ್ಲ, ಅವರು ಅಲ್ಲೇ ಇಟ್ಟುಕೊಂಡೇ ಬರ್ದಿದ್ದಾರೆ ಅಂತ. ಮತ್ತೆ ಇನ್ನೇನು ಇಂಡಿಕಾ ಬಗ್ಗೆ ಹೇಳೋದೇ ಬೇಡ. ಮೆಗಸ್ತಾನಿಸನು ಭಾರತದ ಮೌರ್ಯರ ಸಾಮ್ರಾಜ್ಯಕ್ಕೆ ಬಂದಿರ್ತಾನೆ. ಇಂಡಿಕಾ ಅವನ ಕೃತಿ ಆಗಿರ್ತತಿ. ಹಾಗಾಗಿ ಅಲ್ಲಿ ಏನು ಮೌರ್ಯರ ಕಾಲದ ಸಾಮಾಜಿಕ ಜೀವನ, ವಿಶೇಷವಾಗಿ ಗುಲಾಮಗಿರಿ ಇಲ್ಲ ಅಂತಾನೆ ಅವನು ಅದರಲ್ಲಿ ಮೆನ್ಷನ್ ಮಾಡ್ತಾನೆ. ಅದ್ರ ಜೊತೆಗೆ ಮೌರ್ಯರ ಕಾಲದ ಸ್ಥಿತಿಗತಿಗಳನ್ನು, ಮತ್ತೆ ವಿಶೇಷವಾಗಿ ಅಶೋಕ, ಚಂದ್ರಗುಪ್ತ ಮೌರ್ಯ, ಬಿಂದುಸಾರನ ಬಗ್ಗೆ ಅವನು ಬರಿತಾನೆ ಅಂತೇಳಿ. ಪಾಯಿಯಾನ ಇರ್ಬೋದು, ಏನ್ ಗುಪ್ತರ ಕಾಲಕ್ಕೆ 2ನೇ ಗುಪ್ತನ ಕಾಲಕ್ಕೆ ಬಂದಂತ ಪಾಯಿಯಾನ ಇರ್ಬೋದು, ಹುಯನ್ಸ್ತಾಂಗ್ ಇರ್ಬೋದು, ಆಮೇಲೆ ಜೊತೆಗೆ ತಾರಾನಾಥ್ ಇರ್ಬೋದು. ತಾರಾನಾಥ್ ವಿಶೇಷವಾಗಿ ಟಿಬೆಟಿನ ಚರಿತ್ರೆಕಾರ ಆತ ಬರೆದಂತ ಕೃತಿ ಯಾವ್ದಪ್ಪ ಅಂದ್ರೆ ಹಿಸ್ಟ್ರಿ ಆಫ್ ಬುದ್ಧಿಸಮ್ ಅಂತೇಳಿ. ಈ ಹುಯನ್ಸ್ತಾಂಗ್ನ ಸೇವುಕಿ ಇರ್ಬೋದು, ಆಮೇಲೆ ಫಾಯಿಯನ್ನ ಪೋಕುಕಿ ಇರ್ಬೋದು. ಮತ್ತೆ ಇವ್ರು ಯಾರಪ್ಪ ಆಕ್ಚುಲಿ ಈ ಮಾರ್ಕೋ ಪೋಲೋನ್ ಬಗ್ಗೆ ನೋಡ್ಬೇಕಾಗತ್ತೆ. ನಿಕೋಲೋ ಪೋಲೋ, ಮಾರ್ಕೋ ಪೋಲೋ ಅವರು ಆಧುನಿಕ ಭಾರತ ಇತಿಹಾಸದಲ್ಲಿ ವಿದೇಶದಿಂದ ಬಂದಂತವ್ರು. ಅವರು ಕೂಡ ಬಂದು ಇಲ್ಲಿ ವರದಿಯನ್ನ ನೀಡಿರ್ತಾರೆ. ಆದ್ರೆ ಅವ್ರನ್ನ ಕೃತಿಗಳು ಅಂತೇಳಿ ಕೃತಿಕಾರರಂತ ಕನ್ಸಿಡರ್ ಮಾಡಂಗಿಲ್ಲ, ಪ್ರವಾಸಿಗರು ಅಂತೇಳಿ ಕನ್ಸಿಡರ್ ಮಾಡ್ತೀವಿ ನಾವು. ಬಟ್ ಅವರ ಪ್ರವಾಸಿಗರ ವರದಿಗಳು ಕೂಡ ಯುರೋಪಿಯನ್ನರು ಭಾರತಕ್ಕೆ ಬರಲಿಕ್ಕೆ ಪ್ರೇರಣೆಯನ್ನ ನೀಡಿದ್ವು ಅಂತೇಳಿ ನಾವು ಹೇಳ್ಬೇಕಾಗತ್ತೆ ಅಂತ. ಈ ರೀತಿಯಾಗಿ ಪ್ರಾಚೀನ ಕಾಲದಲ್ಲಿ ಭಾರತಕ್ಕೆ ಬಂದಂತ ವಿದೇಶಿಯರು ಅಥವಾ ವಿದೇಶದಲ್ಲೇ ಕುಂತ್ಕೊಂಡು ಭಾರತದ ಬಗ್ಗೆ ಬರೆದಂತ ಕೃತಿಗಳು ನಮ್ಮ ವಿದೇಶಿ ಸಾಹಿತ್ಯವನ್ನು ಓದ್ಲಿಕ್ಕೆ ಸಹಾಯ ಮಾಡ್ತೇವೆ ಅಂತೇಳಿ ಹೇಳ್ಬೋದು. ಇಷ್ಟು ನಾವೇನ್ ನೋಡ್ತೀವಪ್ಪ ಅಂದ್ರ ಪ್ರಾಚೀನ ಭಾರತದ ಇತಿಹಾಸವನ್ನ ಅಧ್ಯಯನ ಮಾಡ್ಲಿಕ್ಕೆ ಇರ್ತಕ್ಕಂಥ ಸಾಹಿತ್ಯಿಕ ಮೂಲಾಧಾರಗಳು. ಇಲ್ಲಿ ನಾವೆಲ್ಲವೂ ಡೀಟೇಲ್ ಆಗಿ ನೋಡಿಲ್ಲ, ಮೇಲೆ ಹೇಳಿದ್ದೀವಿ. ನೆಕ್ಸ್ಟ್ ಈಗ ಮೌರ್ಯರಂತ ಬಂದತ್ನಾಗ ಮೌರ್ಯರ ಇತಿಹಾಸವನ್ನು ಕುರಿತು ರಚನೆ ಆದಂತ ಕೃತಿಗಳನ್ನ ಆ ಅಧ್ಯಾಯದಲ್ಲಿ ನೋಡ್ಕೊಳ್ಬೇಕಾಗತ್ತ. ಗುಪ್ತರವಂತ ಬಂದತ್ನಾಗ ಗುಪ್ತರ ಕಾಲದ ಕೃತಿಗಳನ್ನು ಕುರಿತು ಅಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಹೀಗಾಗಿ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡ್ಲಿಕ್ಕೆ, ಪ್ರಾಚೀನ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡ್ಲಿಕ್ಕೆ ಸಾಕಷ್ಟು ಸಾಹಿತ್ಯಿಕ ಮೂಲಾಧಾರಗಳು ನಮ್ಗೆ ಲಭ್ಯ ಇದ್ದಾವೆ.
ದೇಶೀಯ ಸಾಹಿತ್ಯಿಕ ಇರ್ಬೋದು, ವಿದೇಶಿ ಸಾಹಿತ್ಯಗಳಿರ್ಬೋದು, ಧಾರ್ಮಿಕ ಸಾಹಿತ್ಯ ಇರ್ಬೋದು, ವೈಜ್ಞಾನಿಕ ಸಾಹಿತ್ಯ ಇರ್ಬೋದು, ಸಾಕಷ್ಟು ವಿಫಲವಾದಂಥ ಕೃತಿಗಳು ಪ್ರಾಚೀನ ಭಾರತದಲ್ಲಿ ರಚನೆ ಆದ ವಿವಿಧ ಭಾಷೆಗಳಲ್ಲಿ ಅಂತೇಳಿ ಹೇಳ್ಬೋದು. ಇಷ್ಟು ಇವತ್ತು ನಾವು ಸಾಹಿತ್ಯಿಕ ಮೂಲಾಧಾರಗಳನ್ನು ಕುರಿತು ಚರ್ಚೆ ಮಾಡಿದ್ವಿ. ಈಗ ಮುಂದಿನ ತರಗತಿಯಲ್ಲಿ ಪುರಾತತ್ವ ಆಧಾರಗಳು, ಅಲ್ಲೇನು ಪುರಾತತ್ವ ಆಧಾರಗಳಲ್ಲಿ ವಿಶೇಷವಾಗಿ ಭೂ ಉತ್ಖನನಗಳು ಬರ್ತವೆ, ಶಾಸನಗಳು ಬರ್ತವೆ, ನಾಣ್ಯಗಳು ಬರ್ತವೆ, ಆಮೇಲೆ ಸ್ಮಾರಕಗಳು ಬರ್ತವೆ, ಮತ್ತು ಇನ್ನಿತರ ಪ್ರಾಚೀನ ವಸ್ತುಗಳು ಬರ್ತವೆ. ಅವುಗಳನ್ನ ಕುರಿತು ನಾವು ಎರಡನೇ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಇವತ್ತು ನೀವು ದೇಶೀಯ ಸಾಹಿತ್ಯ ಅಂದ್ರೇನು, ಎಷ್ಟು ದೇಶೀಯ ಸಾಹಿತ್ಯದಲ್ಲಿ ಎಷ್ಟು ವಿಧಗಳಿದ್ದಾವೆ, ಯಾವ ಕೃತಿ ಯಾರ ಕಾಲದಲ್ಲಿ, ನಿಮಗೆ ವಿಶೇಷವಾಗಿ ಎಕ್ಸಾಮ್ ನಲ್ಲಿ ಹಿಂಗೆ ಕೇಳ್ತಾನೆ. ಒಂದ್ ಸೈಡ್ ಕೃತಿ ಮತ್ತು ಕರ್ತೃನ ಕೊಟ್ಟು ಜೋಡಿಸ್ಲಿಕ್ಕೆ ಕೇಳ್ಬೋದು, 6 ಕೃತಿಗಳನ್ನ ಅಥವಾ 4 ಕೃತಿಗಳನ್ನ ಕೊಟ್ಟು ಜೋಡಿಸ್ಲಿಕ್ಕೆ ಕೇಳ್ಬೋದು. ಇಲ್ಲಂದ್ರೆ ಕೃತಿ ಕೊಟ್ಟು ಇದೇನೋ ಆತ್ಮಚರಿತ್ರೆನ ಜೀವನ ಚರಿತ್ರೆನ ಅಂತಾನು ಕೇಳ್ಬೋದು, ಅಥವಾ ಕೃತಿಗಳನ್ನ ಕೊಟ್ಟು ಇದು ಧಾರ್ಮಿಕ ಕೃತಿನ ವೈಜ್ಞಾನಿಕ ಕೃತಿ ಅಂತಾನು ಕೇಳ್ಬೋದು. ಹಾಗಾಗಿ ಯಾವ ರೀತಿ ಬೇಕಾದ್ರೂ ಕೂಡ ಸಾಕಷ್ಟು ಸರಿ ಕ್ವಶನ್ಗಳಾಗಿದ್ದಾವೆ ಕೃತಿಗಳ ಮೇಲೆ, ಕೃತಿ ಮತ್ತು ಕರ್ತೃಗಳ ಮೇಲೆ ಆಗಿದ್ದಾವೆ. ಆಮೇಲೆ ಈ ಕೃತಿ ಯಾರ ಮನೆತನಕ್ಕೆ ಸೇರಿದ್ದು ಅಥವಾ ಯಾವ ವಸ್ತು ವಿಷಯವನ್ನು ಒಳಗೊಂಡಿದೆ ಅಂತೇಳಿ ಕೂಡ ಕೇಳ್ಬೋದು. ಹೀಗಾಗಿ ಇಲ್ಲಿ ನಾವು ಇನ್ನೊಂದು, ಈಗ ನಾವು ಅರಬ್ ಬರವಣಿಗೆಗಳ ಬಗ್ಗೆ ಮಾತಾಡಲಿಲ್ಲ. ಸುಲೇಮಾನ್ ಇರ್ಬೋದು, ಸುಲೇಮಾನ್ ರಾಷ್ಟ್ರಕೂಟರ ಆಸ್ಥಾನಕ್ಕೆ ಬಂದಿರ್ತಾನೆ, ವಿಶೇಷವಾಗಿ ಅಮೋಘ ವರ್ಷನ ಆಸ್ಥಾನಕ್ಕೆ. ಆಮೇಲೆ ಇದು ಯಾವ್ದಪ್ಪ ಅಂದ್ರ ಉತ್ಬಿ ಇರ್ಬೋದು. ಉತ್ಬಿಯು ಕೂಡ ಏನಪ್ಪಾ ಅಂದ್ರ ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡ ಮೊಹಮ್ಮದ್ ಗಜ್ನಿಯೊಂದಿಗೆ ಬಂದಿರ್ತಾನೆ. ಅಲ್ಬೇರುನಿ ಇರ್ಬೋದು. ಇವರೆಲ್ಲರೂ ಅರಬ್ ಸಾಹಿತ್ಯವನ್ನು ಕುರಿತು, ಅಬ್ದುಲ್ ರಜಾಕ್ ಇರ್ಬೋದು. ಅಬ್ದುಲ್ ರಜಾಕ್ ಅದಂದ್ರೆ ಮಧ್ಯಯುಗಕ್ಕೆ ಬರ್ತೇನೆ, ನಾನು ಹಂಗಾಗಿ ಹೇಳಿಲ್ಲ ಅಬ್ದುಲ್ ರಜಾಕನ್ ಬಗ್ಗೆ, ವಿಜಯನಗರಕ್ಕೆ ಬಂದಿರ್ತಾನ ಅವನು ಅಂತೇಳಿ. ಈ ಬೇರೆ ಬೇರೆ ಕೃತಿಗಳನ್ನ ಕೊಡ್ತಾನೆ. ವಿಶೇಷವಾಗಿ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಕೃತಿಗಳು ಸಾಕಷ್ಟು ಕನ್ಫ್ಯೂಷನ್ ನಡೆಸ್ತವೆ. ಅದು ನೆಕ್ಸ್ಟ್ ಮಧ್ಯಕಾಲೀನ ಭಾರತ ಇತಿಹಾಸವನ್ನು ನೋಡೋ ಮುಂದೆ ಹೇಳೋಣ. ಇಷ್ಟು ಇವತ್ತಿನವರೆಗೆ ಏನು ನಾವು ನೋಡಿದ್ವಲ್ಲ, ಸಾಹಿತ್ಯಿಕ ಮೂಲಾಧಾರಗಳನ್ನ ಕುರಿತು ನಾವು ಇದುವರೆಗೆ ಇವತ್ತು ಅಧ್ಯಯನವನ್ನು ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸ್ನಾಗ ನಾವು ಪುರಾತತ್ವ ಮೂಲಾಧಾರಗಳನ್ನು ಕುರಿತು ಅಧ್ಯಯನ ಮಾಡೋಣ. ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇತ್ತಂದ್ರ ಈಗ ನಾನು ನಿಮ್ ಮ್ಯೂಟ್ ತೆಗಿತಾ ಇದ್ದೀನಿ. ನೀವು ಇದನ್ನ ಡೌಟ್ಸ್ ಇತ್ತಂದ್ರೆ ಕ್ಲಿಯರ್ ಮಾಡ್ಕೋಬಹುದು ಒಂದು 5 minutes. ಸ್ವಲ್ಪ ಫಾಸ್ಟ್ ಆಯ್ತು ಅಂತ ಅನಿಸುತ್ತೆ, ಬಟ್ ಸಿಲೆಬಸ್ ಕವರ್ ಮಾಡ್ಬೇಕಂದ್ರೆ ಇಷ್ಟು ಫಾಸ್ಟ್ ಬೇಕೇ ಬೇಕಾಗುತ್ತೆ. ನೆಕ್ಸ್ಟ್ ನಾವು ಟೈಮ್ ಸಿಕ್ಕರೆ ಮತ್ತೆ ಇದನ್ನ ಡಿಸ್ಕಷನ್ ಮಾಡ್ಬೋದು. ಇಲ್ಲಿ ನಾನು ರಿಪೀಟ್ ಮಾಡಿದ್ದೀನಿ, ಪ್ರತಿಯೊಂದು ಸಬ್ಜೆಕ್ಟ್ ಪಾಯಿಂಟ್ ಅನ್ನು ಕೂಡ 2-3 ಸಲ ಹೇಳಿದ್ದೀನಿ. ಹಾಗಾಗಿ ನಿಮಗೆ ಅರ್ಥ ಆಗಿರ್ತಂತ ನಾನು ಅನ್ಕೊಳ್ತೀನಿ. ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಮೆಸೇಜ್ ಆದ್ರೂ ಮಾಡಿ, ಇಲ್ಲ ಹೇಳಿ ಮೇಡಮ್. ಮೇಡಮ್ ಹಾಗೇನಿಲ್ಲ ಮೇಡಮ್, ಕ್ಲಿಯರ್ ಆಗಿ ಅರ್ಥ ಆಯ್ತು ಮೇಡಮ್. ಇದರಲ್ಲಿ ಮೇಡಮ್ ಧಾರ್ಮಿಕ ಸಾಹಿತ್ಯದಲ್ಲಿ ವೈದಿಕ ಸಾಹಿತ್ಯ ಹೇಳಿದ್ರಲ್ರಿ ಮೇಡಮ್, ಅದ್ರಲ್ಲಿ ಬ್ರಾಹ್ಮಣಕಗಳು ಹೇಳುವಾಗ ಇವು ತೈತರೇಯ ಬ್ರಾಹ್ಮಣಕ, ಅವು ಐತರೇಯ ಬ್ರಾಹ್ಮಣಕ ಹೇಳಿದ್ರಲ್ರಿ ಮೇಡಮ್, ಅದ್ರಲ್ಲಿ ಏನಿದೆ ಇಂಪಾರ್ಟೆಂಟ್ ಆಗಿ, ಅದ್ರ ಮೇಲೆ ಏನ್ ಕ್ವಶನ್ ಬರುತ್ತಾ ಅಂತ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಅದ್ರ ಬಗ್ಗೆ ಡೀಟೇಲ್ಡ್ ನನಗೂ ಗೊತ್ತಿಲ್ಲ ಹೇಳ್ಬೇಕಂದ್ರ, ಅವು ಒಳಗೊಂಡಿರ್ತಕ್ಕಂಥ ವಿಷಯ ಏನಂತ. ಬಟ್ ಇಲ್ಲಿ ಅರಣ್ಯಕಗಳು ಬ್ರಾಹ್ಮಣಕಗಳಿಗೆ ಸಾಮೀಪ್ಯ ಇದೆ, ಎರಡು ಒಂದೇ ಅವು. ಹಾಗಾಗಿ ಹೆಸರು ಕೂಡ ಕೆಲವೊಂದು ಅರಣ್ಯಕ ಮತ್ತು ಬ್ರಾಹ್ಮಣಕಗಳಲ್ಲಿ ಸೇಮ್ ಇದ್ದಾವೆ. ಅದು ಕನ್ಫ್ಯೂಷನ್ ಬೇಡ ನಿಮಗೆ. ಅಂದ್ರೆ ನೀವು ಅಲ್ಲಿ ಏನ್ ವಿಷಯ ಇರ್ತಂದ್ರೆ ಇದೆ, ವೈದಿಕ ಕಾಲದ ರಾಜಕೀಯ ಇರ್ಬೋದು, ಆರ್ಥಿಕತೆ ಇರ್ಬೋದು, ಸಾಮಾಜಿಕತೆ ಮತ್ತು ಅಂದಿನ ಕಾಲದ ಅರಸರ ಕುರಿತ ಇರ್ತಾವ ಅವೆಲ್ಲವಿದ್ರು ಕೂಡ. ಅದನ್ನ ಚೆಕ್ ಮಾಡೋಣ, ಯಾರ ಮತ್ತೆ ಕೇಳ್ತೀನಿ ನಾನು ಯಾರ ಹತ್ರ ಅವ್ರು ಒಳಗೊಂಡಿರೋ ವಿಷಯ ಗೊತ್ತಿಲ್ಲ. ಆ ಬ್ರಾಹ್ಮಣಕಗಳು ಅದೇ, ಈಗ ಬ್ರಾಹ್ಮಣಕಗಳು ಗದ್ಯ ರೂಪದಲ್ಲಿದ್ದಾವೆ, ವೇದಗಳು ಶ್ಲೋಕಗಳ ರೂಪದಲ್ಲಿ ಇದ್ದಾವೆ, ಅವೇ ವಿಷಯಗಳು ಇರ್ತವೆ ಅನಿಸ್ತೈತಿ. ಮತ್ತೆ ಏನಾದ್ರು ಡೌಟ್ಸ್? ಮತ್ತೆ ಏನ್ ಡೌಟ್ಸ್ ಇಲ್ವಾ ಮೇಡಮ್? ಡೌಟ್ಸ್ ಅಂತ ಏನಿಲ್ಲ, ಚೆನ್ನಾಗಿತ್ತು ಮೇಡಮ್ ಕ್ಲಾಸ್. ಹೇಳಿ ಮೇಡಮ್. ಈಗ ನಾವ್ ಹೆಂಗಿದ್ರು ಅದನ್ನ ಚಾಪ್ಟರ್ ವೈಸ್ ಹೋದಾಗ ಅಲ್ಲೇ ಮತ್ತೆ ಇವರೇ ರಿಪೀಟ್ ಆಗ್ತಾರಲ್ಲ ಮೇಡಮ್ ಎಲ್ಲ, ಮತ್ತೆ ಅಲ್ಲಿನೂ ನಾವು ಕಲೆ ಸಾಹಿತ್ಯ ನೋಡುವಾಗ ಡೌಟ್ಸ್ ಅಂತ ಏನಿಲ್ಲ. ಈಗ ಮೇಡಮ್ ಏನ್ ಕೇಳಿದ್ರಲ್ರಿ ಮಂಜುಳಾ ಮೇಡಮ್ ಅವರು,
ಸ್ವಲ್ಪ ಇತ್ತೀಚಿಗೆ ಒಂದ್ 2-3 ಕ್ವಶನ್ ಆತರ ನೋಡಿದ್ವಿ ಮೇಡಮ್ ನಾವು. ಅಲ್ಲ, ಅದು ಕ್ವಶನ್ ನೀವು ಬರೆದಿಟ್ಕೊಳ್ಳಿ, ಅದು ಲಾಸ್ಟ್ ಚರ್ಚೆ ಮಾಡೋಣ ವಿಷಯ. ಅಂದ್ರೆ ಈಗೇನು ನಾವು ಕೃತಿಗಳು ಗೊತ್ತಿದಾವಲ್ ಮೇಡಮ್, ಈಗ ಎಲ್ಲರಿಗೂ ಆಲ್ಮೋಸ್ಟ್ ಯಾರು ಬರ್ದಾರ ಹಿಂಗ್ ಗೊತ್ತಾಗ್ಬಿಡ್ತಾವಲ್ಲ. ಬಟ್ ಈ ಇತ್ತೀಚಿಗೆ ಒಂದ್ 2 ಎಕ್ಸಾಮ್ ಒಳಗ ಅದ್ರೊಳಗ ಏನದ ಅದನ್ನ ಕೇಳಿದ್ರು ಮೇಡಮ್. ಈಗ ಎಕ್ಸಾಂಪಲ್ ಕಾಳಿದಾಸನು ನಾಟಕಗಳೊಳಗ. ಹ್ಞೂನ್ರಿ. ಅಲ್ಲ, ಹೆಸರು ಈಗ ನೀವು ಸ್ವಲ್ಪ ಜಾಸ್ತಿ ಇಲ್ಲ ಮೇಡಮ್, ಸ್ವಲ್ಪ ಕೇಳ್ತಾನೆ ಮೇಡಮ್. ಈಗ ಉದಾಹರಣೆ ಕೋವಲನ್, ಮಾಧವಿ, ಕನ್ನಗಿ ಇವು ಬಂದಾಗ ಸ್ವಲ್ಪ ಅವನು ಕೇಳನ್ ಮೇಡಮ್, 2 ಎಕ್ಸಾಮ್ ಒಳಗ. ಹಂಗಾಗಿ ಅದ್ರೊಳಗಿನು. ಹ್ಞೂನ್ರಿ. ಈಗೇನ್ ಬ್ಯಾಡ್ ಮೇಡಮ್, ನಾಳೆ ನಾವು ಡಿಟೇಲ್ ಆಗಿ ಚಾಪ್ಟರ್ ವೈಸ್ ಹೋಗ್ತಿವಲ್ಲ, ಅಲ್ಲಿ ಬೇಕಾದ್ರೆ ಸ್ವಲ್ಪ ಟ್ರೈ ಮಾಡ್ಬೇಕು ಮೇಡಮ್. ಸರಿ ಸರಿ ಮೇಡಮ್, ಆಗ್ಬೋದು. ಶಾರ್ಟ್ ಆಗಿ ಅದು ಏನು ಎದ್ರ ಬಗ್ಗೆ ಹೇಳ್ತದ ಏನ. ಸರಿ, ಆಗ್ಬೋದು ಮೇಡಮ್. ಇಲ್ಲ, ಚೆನ್ನಾಗಿತ್ತು ಮೇಡಮ್. ಹಂಗ ನಮ್ಗೆ ಹೆಚ್ಚಿನ ಮಾಹಿತಿ ಮತ್ತೆ ಸ್ವಲ್ಪ ವಿಕಿಪೀಡಿಯಾ ನಾವು ಮೊರೆ ಹೋಗ್ಬೇಕಾಗ್ತದ. ಹಂಗ ಚೆನ್ನಾಗಿತ್ತು ಮೇಡಮ್ ಕ್ಲಾಸ್. ಸರಿ ಐತೆ ಅಂತ ಹೇಳಕ್ ಆಗಂಗಿಲ್ಲ. ಈ ನಮ್ದು ಹಿಸ್ಟ್ರಿ ಹೌದೌದೌದು. ಚೆನ್ನಾಗಿತ್ತು ಮೇಡಮ್ ಕ್ಲಾಸ್. ಓಕೆ, ನಾಳೆ ದಿನ ನಾವು ಇದನ್ನ ಮಾಡೋಣ. ಪ್ರಾಕೃತಿಕ ಇದು ಏನಪ್ಪಾ, ಪ್ರಾಕೃತಿಕ ಮೂಲಾಧಾರಗಳು. ಪುರಾತತ್ವ ಅಂದ್ರೂ ಒಂದೇ, ಪ್ರಾಕೃತಿಕ ಮೂಲಾಧಾರಗಳಂದ್ರು ಕೂಡ ಒಂದೇ. ಅವನ್ನ ನಾಳೆ ಕ್ಲಾಸ್ ಓಕೆ ಮೇಡಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಇದ್ರಾಗ ಏನ್ರ ಡೌಟ್ಸ್ ಇತ್ತಂದ್ರೆ ಆಮೇಲೆ ಮೆಸೇಜ್ ಹಾಕ್ರಿ. ನಾನು ಅದೊಂಚೂರು ನೋಡ್ಕೋತೀನಿ, ಬ್ರಹ್ಮಣಕಗಳ ಒಳಗಡೆ ಏನಿದೆ ಅನ್ನೋದನ್ನ ನೋಡ್ಕೋತೀನಿ. ಅದೇ ಎಕ್ಸ್ಪರ್ಟ್ಸ್ ಹತ್ರ ಕೇಳ್ಬೇಕಾಗತ್ತೆ, ಅದ್ರ ಬಗ್ಗೆ ಅಧ್ಯಯನ ಮಾಡಿರ್ತಾರಲ್ಲ ಅವ್ರನ್ನ ಕೇಳ್ಬೇಕು ಮತ್ತೆ ನಾನು. ಮತ್ತೆ ಯಾವ್ದೋ ಎಕ್ಸಾಮ್ ಅಲ್ಲಿ ಕೇಳಿದ್ರು ಮೇಡಮ್, ಇವು ಜೈನ ಸಾಹಿತ್ಯದೊಳಗಿನೂ ಕೇಳಿದ್ರು ಮೇಡಮ್, ಅದ್ರ ಬಗ್ಗೆ ಹೇಳ್ತದ ಅಂತೆ. ಯಾವ್ದ್ರ ಬಗ್ಗೆ, ಈಗ ಎಕ್ಸಾಂಪಲ್ ಅಂಗುತ್ತರ ನಿಕಾಯಗಳು ಅದು ಯಾವ್ದ್ರ ಬಗ್ಗೆ ಹೇಳ್ತಾವ ಅನ್ನೋದನ್ನ ಹೊಂದಿಸಿ ಬರೆಯೋದ್ರೊಳಗೇನೋ ಕೊಟ್ಟಿದ್ರು ಮೇಡಮ್. ಇದೆ ಅದನ್ನೇ ನಾ ಹೇಳಿದ್ನಲ್ಲ ಮೇಡಮ್. ಕ್ವಶನ್ ಹಾಕ್ತೀನಿ. ಸರಿ ಮಾತಾಡೋಣ ತಗೊಳ್ರಿ. ಹ್ಞೂನ್ರಿ.